ಇವತ್ತಿನ ಸಂಖ್ಯೆ 18 18ರ ಮಹತ್ವ ಏನು, ಅದರ ವಿಶೇಷತೆ ಏನು, ಜೊತೆಗೆ 18ಗೆ ಯಾವುದೆಲ್ಲ ಲಕ್ಕಿ ನಂಬರ್ ಇರುತ್ತೆ, ಯಾವುದೆಲ್ಲ ಅನ್ಲಕ್ಕಿ ನಂಬರ್ಸ್, ಹಾಗೆ ಯಾವೆಲ್ಲ ಕ್ರಿಸ್ಟಲ್ ಅನ್ನು ಯೂಸ್ ಮಾಡಬೇಕು, ಯಾವ ಕ್ರಿಸ್ಟಲ್ ಅನ್ನು ಯೂಸ್ ಮಾಡಿದ್ರೆ ಹೇಗೆ ಪರಿಹಾರ ಸಿಗುತ್ತೆ ಅಂತ ಕಂಪ್ಲೀಟ್ ಆಗಿ ಇವತ್ತು ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ, ನ್ಯೂಮರಾಲಜಿಸ್ಟ್, ಹಾಗೆ ನಾನು ಅಂದರೆ ನಂಬರ್ ಅಂದರೆ ನಾನು ಅಂತ ಸಂಖ್ಯಾಶಾಸ್ತ್ರದಲ್ಲಿ ಹೆಸರುವಾಸಿ ಮಾಡಿರುವಂತಹ ಆರ್ಯವರ್ಧನ್ ಗುರುಜಿ ಇವತ್ತು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಗುರುಜಿ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಬ್ರಹ್ಮದೇವಾಯ ನಮಃ. पूज्याय राघवेंद्राय सत्यधर्मरताय तम कल्परक्षण तम कामधेन श्रीबन्नारायण महालक्ष्मी नमस्ते. ಅರಿವಿಷಣದೆ ಗುರುವಿಷಣದೆ ವಾಗ್ದೇವಿ ಸರಸ್ವತಿ ಕೊಡಿಸಣದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವರು ಇವತ್ತು ಶ್ರೀ 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 ಪ್ರಕಾಶನಾಥ ಸ್ವಾಮೀಜಿ ಪಾದಕ್ಕೆ ನಮಸ್ಕಾರಗಳು. ಗುರುಜಿ, ಇವತ್ತಿನ ಸಂಖ್ಯೆ 18 ಏನೇನೆಲ್ಲ ವಿಶೇಷತೆ ಇದೆ ತಿಳಿಸ್ಕೊಡಿ. 18 ಭಾಳ ಒಳ್ಳೆಯದು, ಆದರೆ ಈ ವರ್ಷದ ಡೇಂಜರ್ ನಂಬರ್ಸ್. 18 ಇಸ್ ವೆರಿ ಡೇಂಜರ್ ನಂಬರ್ಸು. ಸಾಕಷ್ಟು ತೊಂದರೆಗಳಾಗುತ್ತೆ, ಒಂದಲ್ಲೊಂದು ಸಮಸ್ಯೆಗಳು ಈ ಡೇಟಲ್ಲಾಗುತ್ತೆ. ಈ ಡೇಟ್ ಪೂರ್ತಿ ಈ ವರ್ಷದಲ್ಲಿ 12 ಬರ್ತವೆ. ಅಂದರೆ 12ರಲ್ಲಿ ಇದು ಮೊದಲನೇದು 18ನೇ ತಾರೀಕು. ಹಾಗೆ ಇನ್ನು 11 ಬ್ಯಾಲೆನ್ಸ್ ಇರ್ತವೆ. ತುಂಬ ಜಾಗೃತಿಯಾಗಿರ್ಬೇಕು ಈ ಡೇಟಲ್ಲಿ ಹುಡ್ತವ್ರಿಗೆ. ಎಲ್ಲ ಒಂದು ಚೂರಲ್ಲಿ ಸ್ಥಾನಮಾನ ತಪ್ಪೋಗ್ಬಿಡುತ್ತೆ, ಒಂದು ಚೂರಲ್ಲಿ ಅವಮರ್ಯಾದೆ ಆಗುತ್ತೆ, ಒಂದು ಚೂರಲ್ಲಿ ದುಃಖ ಆಗುತ್ತೆ. ಈ ವರ್ಷ 18 ಯಾವಾಗಲೂ ಮದುವೆ, ವಾಹನ, ಗಾಡಿ ಇವಕ್ಕೆಲ್ಲ ತಗೊಳಕ್ಕೆ ಹೋಗ್ಬಾರ್ದು. ವೈಲೆಂಟ್ ಜಾಸ್ತಿ, ಆಕ್ಸಿಡೆಂಟ್ ಜಾಸ್ತಿ ಇದೆ. 18 ಇಸ್ ನೆಗೆಟಿವ್ ನಂಬರ್ಸು, ಯಾವಾಗಲೂ ಯೂಸ್ ಮಾಡಬಾರ್ದು. ಸರಿ ಗುರುಜಿ, ಇನ್ನು ಕಾಲರ್ ಕೂಡ ಹಾಗೆ ರೆಡಿ ಇದ್ದಾರೆ, ಮಾತಾಡಿಸ್ತಾ ಹೋಗೋಣ. ಹಲೋ, ನಮಸ್ತೆ. ನಮಸ್ತೆ. ನಮ್ಮ ತಮ್ಮನ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಓಕೆ, ಅವ್ರದ್ದು ಡೇಟ್ ಆಫ್ ಬರ್ತ್ ಹೇಳಿ ಅಮ್ಮ. 30/3/2001. 30/3/2001. ಸಮಯ 12:30 ಮೇಡಮ್. ಬೆಳಗ್ಗೆನಾ ಏನು ಮಧ್ಯಾಹ್ನನಾ? ಮಧ್ಯಾಹ್ನ ಮೇಡಮ್. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ಮಧ್ಯಾಹ್ನ 12:30. ನಮಸ್ತೆ ಗುರುಜಿ. ನಮಸ್ಕಾರ. ಹಲೋ, ನಮಸ್ಕಾರ, ಹೇಳಿ ಮೇಡಮ್ ಅವರೇ. ಮೇಡಮ್ ಸರ್, ನಮ್ಮ ತಮ್ಮನ ಬಗ್ಗೆ ಕೇಳಬೇಕಾಯ್ತು. ಏನೆಲ್ಲ ಕೇಳಬೇಕು ಅಂತ ಇದ್ರಾ? ಗುರುಜಿ, ಅವನು ಕಷ್ಟದಲ್ಲೇ ಇದ್ದಾನೆ ಗುರುಜಿ. ಅವನು ಸುಖವಾಗಿರ್ತಾನೆ, ಅವನಿಗೂ ಹಣಕಾಸಿನ ಅಭಿವೃದ್ಧಿ ಆಗುತ್ತಾ ಅಂತ ಕೇಳ್ಬೇಕು ಗುರುಜಿ. ಏನು ಮಾಡ್ತಾರೆ? ಒಂದು ಬುಲ್ಲಾರ ತಾಣಿದ್ದಾನೆ ಗುರುಜಿ. ಆ ಟೊಮೊಟೊ ಅದು ಇದು ಹೊಡಿತಿರ್ತಾನೆ, ಹೊಲದಾಗೆಲ್ಲ ಬೆಳೆ ಚೆನ್ನಾಗಿ ಆಗಲ್ಲ ಗುರುಜಿ. ಹೌದಾ? ನಿಮ್ಮ ಮನೆ ದೇವ್ರು ಯಾವುದು? ಖ್ಯಾತಲಿಂಗೇಶ್ವರ ಹನುಮಂತರಾಯ ಸ್ವಾಮಿ. ನೋಡಿ, ನಿಮ್ಮ ಜಾಗದಲ್ಲಿ ರಾಹು ಗ್ರಹ ಅವ್ರು ಇದ್ದಾನೆ. ರಾಹು ನಕ್ಷತ್ರದಲ್ಲೇ ಹುಟ್ಟಿದ್ದಾರೆ ಅವರು. ಅದು ರಾಹು ಭಾಳ ಪವರ್ಫುಲ್ಲು. ಒಂದು ವೃಷಭ ರಾಶಿಯಲ್ಲೇ ಹುಟ್ಟಿದ್ರು ಅವರು, ರೋಹಿಣಿ ನಕ್ಷತ್ರದಲ್ಲಿ. ಇಲ್ಲೇನಾಗುತ್ತೆ, ಧನಸ್ಥಾನ ಅಧಿಪತಿ ವ್ಯಯಸ್ಥಾನಕ್ಕೆ ಹೋಗ್ಬಾರ್ದು, ಅದೇ ಫೈನಾನ್ಸ್ ಪ್ರಾಬ್ಲಮ್ ಆಗುತ್ತೆ. 12ನೇ ಭಾವದ ಅಧಿಪತಿ 2ನೇ ಭಾವದ 12ನೇ ಭಾವಕ್ಕೆ ಹೋಗಿದ್ದಾನೆ. ಸಪ್ತಮಾಧಿಪತಿ ವ್ಯಯಸ್ಥಾನಕ್ಕೆ ಹೋಗಿದ್ದಾನೆ. ಶನಿ ಕೂಡ ವ್ಯಯಸ್ಥಾನಕ್ಕೆ ಹೋಗಿದ್ದಾನೆ. ಹಿಂಗೆಲ್ಲ ಹೋಗ್ಬಾರ್ದು. ಇಲ್ಲೇನಾಗುತ್ತೆ, ಬೇಗ ತಂದೆ ತಾತನ ಕಳ್ಕೊಳೋ ಸಂದರ್ಭಗಳು ಬಂದ್ಬಿಡ್ತವೆ. ಅದನ್ನೇ ಇದು ಯಾಕಂದರೆ ವ್ಯಯಸ್ಥಾನಕ್ಕೆ ಶನಿ ಗ್ರಹ ಹೋಗಿದ್ರೆ ಇವೆರಡನ್ನು ಕಳ್ಕೋಬೇಕಾಗತ್ತೆ. ಮತ್ತು ಇದ್ರ ಜೊತೆಗೆ 1 ಸರಿ ಇಲ್ಲ 2 ಸರಿ ಗಾಡಿ ಆಕ್ಸಿಡೆಂಟ್ ಆಗಬೇಕು ಅಂತ ಹೇಳುತ್ತೆ. ಆಮೇಲೆ ಗಾಡಿ ಕಳ್ತನ ಆಗಬೇಕು ಅಂತ ಹೇಳುತ್ತೆ. ಕಳ್ತನೂ ಕೂಡ ಆಗುತ್ತೆ. ಇದಕ್ಕೆ ಇವ್ರಿಗೆ 2029ವರೆಗೂ ಟೈಮ್ ಬ್ಯಾಡ ಅಂತ ಹೇಳುತ್ತೆ. 2026 ಮೇಲೆ ಚೆನ್ನಾಗಿದೆ. 2029ವರೆಗೂ ಟೈಮ್ ಚೆನ್ನಾಗಿಲ್ಲ. ಅದಕ್ಕಾಗಿ ನೀವೇನು ಮಾಡ್ಬೇಕಂದ್ರೆ, ಪ್ರತಿ ಬುಧವಾರ ದಿವಸ ನೀವೇನು ಮಾಡಿ ಅಂದರೆ, ಒಂದು ಗಣಪತಿನ ಮಾಡಿ ಯಾವ್ದಾದ್ರು ಪಾರ್ವತಿ ಟೆಂಪಲ್ ಇಟ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಬರ್ರಿ. ಗಣಪತಿನ ಮಣ್ಣಲ್ಲಿ ಮಾಡಿ, ನೀವೇನೆ ಬಂದಂಗೆ ಬರಲಿ. ಏನು ಹೇಳಿ? ಪೂಜೆ ಮಾಡಿ ಪಾರ್ವತಿ ಟೆಂಪಲ್ ಇಟ್ಬಿಟ್ಟು ಬರ್ರಿ. ಮನೇಲಿ ಪೂಜೆ ಮಾಡಿ ಪಾರ್ವತಿ ಟೆಂಪಲ್ ಕೊಟ್ಬಿಟ್ಟು ಬರ್ರಿ. ಇದು ಒಂದು 21 ವಾರ ಮಾಡಿ. ನಿಮ್ಮ ತಮ್ಮನಿಗೆ ತುಂಬ ಒಳ್ಳೆಯದಾಗುತ್ತೆ. ನಿಮ್ಮ ತಮ್ಮನಿಗೆ ಲಕ್ಕಿ ನಂಬರ್ಸ್ ಅಂತ ಬಂದಾಗ 1, 10, 19 ಲಕ್ಕಿ ನಂಬರಾಗಿ ಫಾಲೋ ಮಾಡೋಕ್ಕೆ ಹೇಳಿ. ಅದೇ ಥರ 3, 12, 21, 30 ಲಕ್ಕಿ ನಂಬರಾಗಿ ಫಾಲೋ ಮಾಡೋಕ್ಕೆ ಹೇಳಿ. 2 ಮತ್ತು 9 ಫಾಲೋ ಮಾಡೋಕ್ಕೆ ಹೇಳಿ. 8 ಕೂಡ ಒಳ್ಳೆಯದು. ಇವತ್ತು ನೋಡಿ 30ನೇ ತಾರೀಕು, ಅದಕ್ಕೆ 18ನೇ ತಾರೀಕು ದಿವಸ ಕರೆ ಸಿಕ್ಕಿದೆ. ಒಳ್ಳೆಯದಾಗಲಿ. ಸರ್, ಧನ್ಯವಾದಗಳು ಕರೆ ಮಾಡೋದಕ್ಕಾಗಿ, ಹಾಗೆ ಗುರುಜಿ ಜೊತೆ ಮಾತನಾಡಿದ್ದಕ್ಕಾಗಿ. ಹಾಗೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕರೆ ಮಾಡಿ ನೇರವಾಗಿ ನೀವು ಗುರುಜಿ ಹತ್ರ ಮಾತನಾಡ್ಬೋದು. ಆ್ಯಂಡ್ ಮಾತನಾಡೋದಕ್ಕಿಂತ ಮುಂಚೆ ದಯಮಾಡಿ ಟಿ ವಿ ವ್ಯಾಲ್ಯೂಮನ್ನು ಕಮ್ಮಿ ಮಾಡಿ ಮಾತನಾಡಿ. ಟಿ ವಿ ನೋಡ್ಕೊಂಡು ಮಾತಾಡಬೇಡಿ. ಆಮೇಲೆ ಬೇಕಾದ್ರೆ ನೀವು ಟಿ ವಿ ನೋಡಿ ಆ್ಯಂಡ್ ಎಲ್ಲಿ ಸಿಗ್ನಲ್ ಸಿಗುತ್ತೋ ಅಲ್ಲಿ ಮಾತಾಡಿ. ಹಾಗೆ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಗುರುಜಿ ಮಾತಾಡಿಸ್ತಾ ಹೋಗೋಣ. ಹಲೋ, ನಮಸ್ತೆ. ನಮಸ್ಕಾರ ಮೇಡಮ್. ಎಲ್ಲಿಂದ ಕರೆ ಮಾಡಿದ್ದೀರಿ? ನಮ್ಮ ಹೆಸರು ಜ್ಞಾನಮ್ಮ ಅಂತ. ಓಕೆ, ಎಲ್ಲಿಂದ ಕರೆ ಮಾಡಿದ್ದೀರಿ? ನಮಸ್ಕಾರ ಮೇಡಮ್.
ದಯಮಾಡಿ ಟಿವಿ ವ್ಯಾಲ್ಯೂಮನ್ನ ಕಮ್ಮಿ ಮಾಡಿ ಮಾತನಾಡಿ. ನಮ್ಮ ಹೆಸರು ಜ್ಞಾನಮ್ಮನಿಗೆ ಆರೋಗ್ಯನೇ ಸರಿ ಆಗ್ತಾ ಇಲ್ಲ ಸರ್. ಯಾರ ಬಗ್ಗೆ ವಿಚಾರಿಸ್ಬೇಕಾಗಿತ್ತು ಅಮ್ಮ? ಕಾಲು ಒಂದ್ ಸ್ವಲ್ಪ ಯಾರ ಬಗ್ಗೆ ವಿಚಾರಿಸ್ಬೇಕಾಗಿತ್ತು ಹೇಳಿ ಫಸ್ಟ್. ತೋರ್ಸಿದೀವಿ ಮೇಡಮ್. ಯಾರ ಬಗ್ಗೆ ನೀವು ವಿಚಾರಿಸ್ಬೇಕಾಗಿತ್ತು? ನಿಮ್ ಬಗ್ಗೆನೇನಾ? ನಮ್ಮ ಬಗ್ಗೆನೆ. ನಮ್ಮ ನಿಮ್ ಹೆಸರು ಡೇಟ್ ಆಫ್ ಬರ್ತ್ ಹೇಳಿ. ಜ್ಞಾನಮ್ಮ ಸರ್. ನಿಮ್ ಡೇಟ್ ಆಫ್ ಬರ್ತ್ ಹೇಳಿ. ಡೇಟ್ ಆಫ್ ಇಲ್ಲ 69ನೇ ಇಸ್ವಿ. ಗುರುಗಳಿದ್ದಾರೆ ನೋಡಿ, ಮಾತನಾಡಿ. ಓಕೆ. ಅಮ್ಮ ತಾಯಿ ನಮಸ್ಕಾರ. ನಮಸ್ಕಾರ ಸರ್. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ನೋಡ್ತೀರಾ ಪ್ರೋಗ್ರಾಮು? ನೋಡ್ತೀವಿ ಸರ್. ಏನು ಇಷ್ಟ ಆಗುತ್ತೆ? ನೀವು ನಂಬರ್ ಒಂದು ನಾನು ಅಂತ ಹೇಳ್ತೀರಿ ನೋಡಿ ಸರ್, ಅದು ಬಹಳ ಇಷ್ಟ ಆಗುತ್ತೆ ಸರ್. ಓಕೆ, ಯಾರು ಗೆಲ್ತಾರೆ ಬಿಗ್ ಬಾಸಲ್ಲಿ? ಹಾ, ಬಿಗ್ ಬಾಸಲ್ಲಿ ಯಾರು ಗೆಲ್ತಾರೆ? ಬಿಗ್ ಬಾಸ್ ನೋಡ್ತೀರಾ? ಗಿಲ್ಲಿಗೆ ಹೇಳ್ತಾನೆ ಸರ್. ಹೌದು, ಯಾಕೆ ಗಿಲ್ಲಿ ಇಷ್ಟ? ಅವನು ಚೆನ್ನಾಗಿ ಆಡ್ತಾನೆ ಸರ್. ಹೌದಾ? ಖುಷಿ ಪಡಿಸ್ತಾನೆ ಜನಗಳನ್ನೆಲ್ಲವ. ಹಾಂ. ದಿಮಾಕ್ ಇಲ್ಲ ಅಷ್ಟು. ಹಾ. ಎಲ್ಲರನ್ನು ಒಂದೇ ಸಮಾನ ನೋಡ್ಕೊಂತಾನೆ. ಹೌದಾ? ಹ್ಮ್. ಗಿಲ್ಲಿ ಗಿಲ್ಲಿ ಗಿಲ್ಲಿ. ಗಿಲ್ಲಿ ಗಿಲ್ಲಿ. ಹ್ಞೂ. ಓಕೆ, ನಮ್ಮ ಒಳ್ಳೆದಾಗ. ಬಗ್ಗೆ ಕೇಳ್ಬೇಕಾಯ್ತು ಸರ್. ನಾವಿದ್ದ ಬಿಗ್ ಬಾಸ್ ನೋಡಿದ್ರಾ? ನೋಡಿದ್ವಿ. ಏನು ಇಷ್ಟ ಆಯಿತು? ಹಾ, ನಾನಿದ್ದ ಬಿಗ್ ಬಾಸಲ್ಲಿ ನೋಡಿದ್ರ ಅಂದೆ. ರಾತ್ರಿ ನೋಡಿದ್ವಿ ಸರ್. ಓಕೆ, ಒಳ್ಳೆದ. ಅಮ್ಮ ಒಂದು ಒಳ್ಳೆ ಹಾಡು ಹೇಳಿ, ನಿಮ್ಗೆ ಹೆಲ್ತ್ ಹೆಂಗಿದೆ ಅಂತ ಹೇಳ್ತೀನಿ. ಹಾಡು ಹೇಳ್ಬೇಕಾ? ನಿಮ್ಮ ಡೇಟ್ ಆಫ್ ಬರ್ತ್ ಟೂ ಗೊತ್ತಿಲ್ವಲ್ಲ? ಟೂ ಟೂ ಎಂದು ಆಡುವ ಹೊಸಕಿಯ ನೋಡಿದೆ. ಈ ಹಾಡು ಹಾ? ಮನೇಲಿ ಯಾರ್ಯಾರು ಇದ್ದೀರಾ? ಮನೆಯಲ್ಲಿ ನಾನು ನನ್ನ ಮಗ ಸರ್. ನಿಮಗೆ ಎಷ್ಟು ವರ್ಷ? ನನ್ನ ಮಗ ಮದನ್ ಅಂತ. ನಿಮಗೆ ಎಷ್ಟು ವರ್ಷ? ನಮಗೆ 55 ಸರ್. ಅಲ್ಲಿ ನಿಮ್ಮ ಮನೆಯವ್ರು ಹೋಗಿ ಎಷ್ಟು ವರ್ಷ? ಮನೆಯವರಲ್ಲೇ ಬಹಳ 30 ವರ್ಷ ಸರ್. ಯಾಕೆ ನೀವು ಆಡಿದ್ದು ಆ ಹಾಡು ಮೀನಿಂಗ್ ಇತ್ತು ಅದರಲ್ಲಿ. ಟುವಿ ಟುವಿ ಎಂದು ಹೊಸ ಅಕ್ಕಿಯ ನೋಡಿದೆ. ಏನ್ ಸರ್? ನೀವು ಹೇಳಿದ ಹಾಡು ಟುವಿ ಟುವಿ ಎಂದು ಹೊಸ ಅಕ್ಕಿಯ ನೋಡಿದೆ ಅಂದರೆ ಅಲ್ವಾ? ಹೌದು ಸರ್. ಹಾಗಾಗಿ ನೀವು ಅತಿ ಹೆಚ್ಚು ಏನು ಊಟ ಮಾಡ್ತೀರಾ? ನಿಮ್ಗೆ ಇಷ್ಟವಾದ ಊಟ ಯಾವುದು? ನಾವು ಮುದ್ದೆ ಅನ್ನ ಸಾರು ತಿಂಡಿ ಸರ್. ಓಕೆ, ಹಸುಗಳಿದಾವೆ ನಿಮ್ಮ ಮನೇಲಿ ಯಾವ ಥರವೇ? ಹಸುಗಳು ಮುಂಚೆ ಇದ್ದೆ, ಈಗಿಲ್ಲ ಸರ್. ಈಗಿಲ್ವಾ? ಹಾಗಾಗಿ ನೀವು ಯಾವಾಗಲೂ ಭಾನುವಾರ ಸಹ ರಾಹುಗಾಲದಲ್ಲಿ ಶಿವನ್ ಟೆಂಪಲ್ನ ನೀವು ಪೂಜೆ ಮಾಡಿ. ಶಿವ ಟೆಂಪಲ್? ಈಶ್ವರನ್ ಟೆಂಪಲ್ ಭಾನುವಾರ ಸಹ ಬಾಗ್ಲಾಕಿರ್ತಾರೋ ತೆಗೆದಿರ್ತಾರೋ ಗೊತ್ತಿಲ್ಲ. ಗರ್ಭಗುಡಿಯಿಂದ ಆಚೆ ಸುತ್ತಕ್ಕೆ ಬರ್ರಿ. ಭಾನುವಾರ ರಾಹುಗಾಲ 4:15 6 ಗಂಟೆ. ಇದನ್ನು ಪೂಜೆ ಮಾಡ್ತಾ ಬರ್ರಿ. ಪ್ರತಿ ಭಾನುವಾರ ನೀವು ಆರಾಧಿಸ್ತಾ ಬರ್ರಿ, ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಪ್ರತಿ ಅಮಾವಾಸ್ಯೆ ದಿವಸ ಯಾವ್ದಾದ್ರು ಹಸುಗೆ ಒಂದು ಸ್ವಲ್ಪ ಊಟ ಕೊಡಿ. ಹಸುಗೆ ಬಾಳೆಹಣ್ಣು ಕೊಡ್ತೀವಿ ಸರ್. ದಿವಸ ಬರುತ್ತೆ ಸರ್, ಬಂದಾಗೆಲ್ಲ ಕೊಡುತ್ತೆ ಸರ್. ಅದನ್ನು ಕೊಡಿ, ಭಾಳ ಒಳ್ಳೆಯದಾಗುತ್ತೆ. ಊಟನೂ ಕೊಡಿ, ಬಾಳೆಹಣ್ಣಿನ ಜೊತೆ ಊಟ ಕೊಡಿ. ಅಮಾವಾಸ್ಯೆ ದಿವಸ ನೀವು ತಿನ್ನೋ ತಟ್ಟೆ ಇದೆ ನೋಡಿ, ಆ ತಟ್ಟೆಲ್ಲಿ ಊಟ ಕೊಟ್ಟು ಆ ತಟ್ಟೆ ನೆಕ್ಸಿ. ನಾವು ನೆಕ್ಬೇಕು? ನೀವೆಲ್ಲ ನೀವು ತಿಂತಿರಲ್ಲ ತಟ್ಟೆ, ಅದರಲ್ಲೇ ಅನ್ನವನ್ನು ಆ ಊಟ ಅದಕ್ಕೆ ಇಡಿ ಹಸುಗೆ. ಅದನ್ನು ಆ ತಟ್ಟೆಲ್ಲ ಊಟ ಕೊಡಿ. ಅದನ್ನು ತೊಳೆದ್ಬಿಟ್ಟು ಆಮೇಲೆ ನೀವು ಊಟಕ್ಕೆ ಬಳಸಿ. ಹಸುಗೆ ಆ ತಟ್ಟೆಲ್ಲ ಊಟ ಕೊಡಿ. ಅದು ನೆಕ್ತಾಗ ಊಟ ಮಾಡುತ್ತೆ, ನೆಕ್ಕುತ್ತೆ, ಎಲ್ಲ ಮಾಡುತ್ತೆ. ಅದು ನಿಮ್ಮ ದೋಷನೆಲ್ಲ ಎತ್ಕೊಳುತ್ತೆ. ಇಷ್ಟು ಮಾಡಿ ಅಮ್ಮ, ಒಳ್ಳೆಯದಾಗಲಿ. ಎಸ್, ಧನ್ಯವಾದಗಳು ಕರೆ ಮಾಡೋದಕ್ಕಾಗಿ, ಹಾಗೆ ಗುರುಜಿ ಹತ್ರ ಮಾತನಾಡೋದಕ್ಕಾಗಿ. ಹಾಗೆ ನಾನು ಮತ್ತೊಮ್ಮೆ ಹೇಳ್ತಾ ಇರ್ತೀನಿ ನಿಮಗೆ, ದಯಮಾಡಿ ಗುರುಜಿ ಹತ್ರ ಮಾತಾಡಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಕರೆ ಮಾಡಿ ಡೈರೆಕ್ಟಾಗಿ ನೀವು ಮಾತನಾಡ್ಬೋದು. ಜೊತೆಗೆ ಏನು ಟಿ ವಿ ವ್ಯಾಲ್ಯೂಮನ್ನು ನೋಡಿಕೊಂಡು ನೋಡ್ಕೊಂಡು ಮಾತಾಡ್ತೀರಾ ಅದನ್ನು ಕಮ್ಮಿ ಮಾಡಿ ಆಮೇಲೆ ಮಾತನಾಡಿ. ಆಗ ಗುರುಜಿ ಹತ್ರ ನೀವು ಮಾತನಾಡ್ಬೋದು, ಇಲ್ಲಾಂದರೆ ಕಡಿತ ಆಗುತ್ತೆ ಸಂಪರ್ಕ. ಸೊ ನೆಕ್ಸ್ಟ್ ಕಾಲರ್ ಕೂಡ ರೆಡಿ ಇದ್ದಾರೆ, ಗುರುಜಿ ಮಾತಾಡಿಸ್ತಾ ಹೋಗೋಣ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡಿದ್ದೀರಿ? ಉಡುಪಿಯಿಂದ ಮೇಡಮ್. ಓಕೆ, ಯಾರ ಬಗ್ಗೆ ವಿಚಾರಿಸ್ಬೇಕಾಗಿತ್ತು? ನಮ್ದೇ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ ಹೇಳಿ. 25/8/86 ಮೇಡಮ್. 35/8/86. 8 ಆಗಸ್ಟ್ 1986. ಸಮಯ ಬೆಳಿಗ್ಗೆ ಮೇಡಮ್, ಬೆಳಿಗ್ಗೆ 9. ಗುರುಗಳಿದ್ರೆ ಮಾತಾಡಿ. ಹಲೋ ಸರ್ ಹೇಳಿ. ನಮಸ್ತೆ ಸರ್. ನಮಸ್ತೆ ಸರ್, ಅದೇ ನಮ್ದು ಉದ್ಯೋಗದ ಬಗ್ಗೆ ಎಲ್ಲ ಅಂತ ಕೇಳಬೇಕಿತ್ತು. ಯಾವ್ದು ಅಂದ್ರೆ ಅದು ಇದು ಚೇಂಜ್ ಆಗ್ತಾ ಇರುತ್ತೆ. ಈಗ ಎಲೆಕ್ಟ್ರಿಕಲ್ ಮಾಡ್ತಾ ಇದ್ವಿ, ಹಾಗಾಗಿ ನಿಮ್ಮ ಹತ್ರ ಒಂದು ಮತ್ತೆ ಕೇಳೋಣ ಅಂತ ಮಾಡಿದ್ವಿ. ರಾಶಿ ಬನ್ನಿ ನಕ್ಷತ್ರ ಸರ್.
ಹೌದು, ನಿಮ್ಮ ಟೈಮ್ ಇವಾಗ ತುಂಬ ಬ್ಯಾಡ್ ಇದೆ, ಇನ್ನೂ 1 ವರ್ಷ ಟೈಮ್ ಬ್ಯಾಡ್ ಇದೆ. ಹೌದು ಸರ್. ಹಾಗಾಗಿ ನಿಮಗೆ ಶನಿ 3ನೇ ಮಲ್ಲಿದ್ರೆ ಒಳ್ಳೆಯದು. ಆದರೆ ಅದೇನಾಗುತ್ತೆ, ರಾಶಿಗೆ 10ನೇ ಮನೆಯಾಗಿ 11ನೇ ಮಲ್ಲಿದ್ರೆ ಅದು ಒಳ್ಳೆಯದು, 3ನೇನಾಗಿ 11ನೇ ಮಲ್ಲಿದ್ರೆ ಒಳ್ಳೆಯದು. ಆದರೆ ಏನಾಗುತ್ತೆ, ರಾಶಿಗೆ ಅಷ್ಟಮಕ್ಕೆ ಬಂದ್ಬಿಟ್ಟ, ಅವ್ನು ಬರಬಾರ್ದಾಗಿತ್ತು. ಯಾಕಂದರೆ ಲಗ್ನಕ್ಕೆ 3ನೇ ಮನೆ, ರಾಶಿಗೆ ಅಷ್ಟಮಕ್ಕೆ ಬರಬಾರ್ದು ಶನಿ. ಹಾಗಾಗಿ ಕೆಲಸದಲ್ಲಿ ಎಷ್ಟು ಲಾಸ್ ಕಿಶನ್ ಆಯ್ತು ಯಾವ ಥರವೇ? ಲಾಸ್ ಅಂದ್ರೆ ಕೆಲಸ ಅಷ್ಟು ಸರಿಯಾಗಿ ಇದಾಗ್ಲಿಲ್ಲ, ಚೇಂಜ್ ಆಗ್ತಾ ಇರುತ್ತೆ, ಅಂದ್ರೆ ಒಂಥರ ಹಿಡಿದು ಬರೋದಿಲ್ಲ ಹಾಗೆ. 2020 ಮಾಡ್ಲಿಲ್ಲ. 2022ರಿಂದ ಏನಾದ್ರು ಹೂಡಿಕೆ ಮಾಡಿದ್ರಾ ಯಾವ್ದ್ರಲ್ಲಾರುವೆ? ಇಲ್ಲ ಸರ್, ಹೂಡಿಕೆ ಏನ್ ಮಾಡ್ಲಿಲ್ಲ. 2022ರಿಂದ 19ರಿಂದ ಸ್ವಲ್ಪ 18ರಿಂದ ಸ್ವಲ್ಪ ಪ್ರಾಬ್ಲಮ್ ಅಂತ ಬಂತು. 22ರಿಂದ 18ರಿಂದ ಸ್ಟಾರ್ಟ್ ಆಯ್ತು. 24ವರೆಗೂ ಹಾಗೆ, 23ವರೆಗೂ ಹಾಗೆ ಇತ್ತು. ಈಗ 23ರಿಂದ ಸ್ವಲ್ಪ ಒಂಚೂರು ಹೋಗ್ತಾ ಇದ್ವಿ ಕೆಲಸಕ್ಕೆ, ಹಾಗೆ ಆದ್ರೂ ಅಷ್ಟು ಏನಿದಿಲ್ಲ. ಇಲ್ಲ, ನಿಮ್ಮ ಲೈಫಲ್ಲಿ ಒಂದು ಚೇಂಜಸ್ ಇರುತ್ತೆ ನೋಡಿ ಸರ್, ಬರ್ದಿದ್ದು ಕೇಳಿ. ನಿಮಗೆ ಅಷ್ಟಮ ಸ್ಥಾನದಲ್ಲಿ, ಕುಟುಂಬ ಸ್ಥಾನದಲ್ಲಿ ನಿಮ್ಮ ಅಮ್ಮನಿಗೆ ಇಲ್ಲ ನಿಮ್ಮ ಕುಟುಂಬದಲ್ಲಿ ಯಾರಿಗಾರು ಹೆಲ್ತ್ ಪ್ರಾಬ್ಲಮ್ ಬರಬೇಕಾಯ್ತು, ಬಂದಿಲ್ವಾ? ಇದೆಲ್ಲ ಅಮ್ಮ ಇಲ್ಲ ಸರ್, ಅವ್ರು ತೀರಿ ಹೋಗಿದ್ದಾರೆ. ಸತ್ತೋಗಿದ್ದಾರಾ? ತೀರಿ ಹೋಗಿದ್ದಾರೆ ಅವರು. ಅದನ್ನೇ ಹೇಳುತ್ತೆ, ನಾನು ಹಂಗೆ ಹೇಳಕ್ಕೆ ಬೇಜಾರ ಮಾಡ್ಕೊಂಡೆ, ಅದನ್ನೇ ಹೇಳಿದೆ ತೊಂದರೆ ಅಂತ. ಯಾಕಂದರೆ ಸುಖ ಸ್ಥಾನದಲ್ಲಿ ಅಷ್ಟಮಾಧಿಪತಿ ಬರಬಾರ್ದು. ನಿಮ್ಮ ತಾಯಿ ಸತ್ತೋಗಿರೋದಕ್ಕೆ ನಮಗೆ ಬೇಜಾರ, ಹೆಲ್ತ್ ಪ್ರಾಬ್ಲಮ್ ಬಂದಿದ್ದು ನೀವು ಅರ್ಥ ಮಾಡ್ಕೊಬಿಡ್ಬೇಕು. ಏನು ಹೇಳಿ, ಡೆತ್ ಆಗಿರೋ ಅಂತ ಹೇಳೋಕ್ಕೆ ನೋವಾಗುತ್ತೆ. ಅಂದರೆ ಒಂದೊಂದು ಸರಿ ಏನಂತೆ 90 ಭಾಗದಲ್ಲಿ ಒಂದಿಲ್ಲ ಅಂದ್ಬಿಡ್ತಾರೆ, 90 ಓಕೆ ಇರುತ್ತೆ ನನ್ನ ಹತ್ರ, ನಂಗೆ ಒಪ್ಪು ಇರುತ್ತೆ. ಅದರಿಂದ ಹೇಳ್ತಾ ಇದ್ದೀನಿ, ನಿಮ್ಮ ಲೈಫಲ್ಲಿ ಒಂದು ಪಚ್ಚೆ ಯೂಸ್ ಮಾಡಿ, ಒಂದು ಕೊಳ್ಳಲ್ಲಿ ಒಂದು ಪಚ್ಚೆ ಡಾಲರ್ ಯೂಸ್ ಮಾಡಿ, ನಿಮ್ಮ ಪ್ರಾಬ್ಲಮಿಂದ ನೀವು ಆಚೆ ಬರ್ತೀರಾ, ತುಂಬ ಒಳ್ಳೆಯದಾಗುತ್ತೆ. ಸಿಕ್ಕಾಪಟ್ಟೆ ಪಚ್ಚೆ ಡಾಲರು. ಹೌದೌದು. ಇಲ್ಲ ನಾನು ಹಾಕಿರೋಂಥ ಒಂದು ಬ್ಯಾಸ್ಲೆಟ್ ಹಾಕಿ ಪಚ್ಚೆದು. ಈ ಪಚ್ಚೆ ಗೋಮೇದಿಕೆಲ್ಲ ಹಾಕ್ಬೇಡಿ, ಪಚ್ಚೆ ಹಾಕಿ. ನಮ್ಮಲ್ಲಿ ಒಂದು ಪಚ್ಚೆ ಬ್ಯಾಸ್ಲೆಟ್ ಸಿಗುತ್ತೆ, ಅದನ್ನ ಇಸ್ಕೊಂಡು ಹಾಕಿ, ಗೋಮೇದಿಕನ ಹಾಕಿ, ನಿಮ್ಮ ಪ್ರಾಬ್ಲಮಿಂದ ಕ್ಲಿಯರ್ ಆಗ್ತೀರಾ. ಗೋಮೇದಿಕ ಹಾಕಬೇಡಿ, ಪಚ್ಚೆ ಹಾಕಿ. ಹ್ಞೂ ಸರ್, ಇಷ್ಟು ಹಾಕಿ ಒಳ್ಳೇದಾಗಲಿ. ಓಕೆ, ಏನು ತೊಂದರೆ ಇಲ್ಲ. ಎಸ್, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡೋದಕ್ಕಾಗಿ, ಮಾತನಾಡೋದಕ್ಕಾಗಿ. ಹಾಗೆ ನೀವು ನೇರವಾಗಿ ಆಫೀಸ್ ಕೂಡ ಹೋಗಿ, ಡಿಸ್ಪ್ಲೇ ಮೇಲೆ ಆಲ್ರೆಡಿ ನಂಬರ್ ಪ್ಲೇ ಆಗ್ತಾ ಇದೆ, ಸೊ ಅದು ಕರೆ ಮಾಡ್ಕೊಂಡು ನೀವು ಡೈರೆಕ್ಟಾಗಿ ಆಫೀಸಿಗೆ ಭೇಟಿಯಾಗಿ ನೀವು ಕ್ರಿಸ್ಟಲನ್ನು ಖರೀದಿಸ್ಕೊಂಡು ಹಾಕ್ಕೊಂಡು, ತದನಂತರ ಗುರುಜಿನೂ ಕೂಡ ಭೇಟಿ ಮಾಡಿ ಇನ್ನೂ ಮುಕ್ತವಾಗಿ ನೀವು ಮಾತನಾಡಬಹುದು. ಹಾಗೆ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಗುರುಜಿ ಮಾತನಾಡಿಸ್ತಾ ಹೋಗೋಣ. ಹಲೋ, ನಮಸ್ತೆ. ನಮಸ್ತೆ. ಹಲೋ, ಟಿವಿ ವಾಲ್ಯೂಮನ್ನು ಕಮ್ಮಿ ಮಾಡಿ ಮಾತನಾಡಿ. ಹಲೋ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮೇಡಮ್ ಅವರೇ. ಯಾರ ಬಗ್ಗೆ ವಿಚಾರಿಸಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು ಮೇಡಮ್. ಡೇಟ್ ಆಫ್ ಬರ್ತ್ ಹೇಳಿ. 28 28 8 1984. 1984. ಬೆಳಗಿನ ಜಾವ 1984 ಬೆಳಗಿನ ಜಾವ 5 ಗಂಟೆ. ಗುರುಗಳಿದ್ದಾರೆ, ಮಾತನಾಡಿ. ಟೈಮಿಂಗ್ಸು 5 ಗಂಟೆ. ನಿಮ್ ಕೋಟಿ ಕೋಟಿ ನಮಸ್ಕಾರ ಗುರುಗಳೇ. ನಿಮಗೂ ಏನು ಮೇಡಮ್ ಅದೇ ಪ್ರಶ್ನೆ? ಕೇಳಬೇಕಾಗಿತ್ತು ಸರ್. ಏನು ಪ್ರಶ್ನೆ? ಯಾವ ಊರು ನೀವು? ನಾವು ಮಂಡ್ಯದವರು ಸರ್. ಜಮೀನು ಇದೆಯಾ? ಹೌದು ಸರ್. ಎಷ್ಟು ಎಕರೆ? ಒಂದು 5 ಎಕರೆ ಇದೆಯಾ, 10 ಎಕರೆ ಇದೆಯಾ, 3 ಎಕರೆ ಇದೆಯಾ? 5 ಎಕರೆ 10 ಎಕರೆ ಇಲ್ಲ, 2 ಎಕರೆ ಇದೆ ಸರ್. ಮನೇಲಿ ಯಾರು ಆರಂಭ ಮಾಡೋದು? ನಮ್ಮ ಯಜಮಾನ್ರು. ಮನೇಲಿ ಎಷ್ಟು ಜನ ಇದ್ದೀರಾ? 4 ಜನ ಇದ್ದೀವಿ. ಕಾರು ಬೈಕ್ ಇದೆಯಾ ಮನೇಲಿ? ಬೈಕು ಕಾರು ಏನಿಲ್ಲ, ಸೈಕಲ್ ಒಂದೇ ಇರೋದು ಗುರುಗಳೇ. ಯಾಕೆ ತಗೊಂಡಿಲ್ಲ? ಯೋಗ ಅನ್ನೋದು ಬಂದಿಲ್ಲ ಅಂತ ಅನಿಸುತ್ತೆ ಗುರುಗಳೇ ನಮ್ಮ ಇದ್ರಲ್ಲಿ. ಏನು ನಿಮ್ಮ ಹೆಸರು ಅಕ್ಕ? ಮಂಗಳ ಅಂತ ಅಂದ್ಬಿಟ್ಟು. ಮಂಗಳಮ್ಮರೇ, ಭಾನುವಾರ ಏನು ಅಡುಗೆ ಮಾಡೋಣ ಅಂತ ಇದ್ದೀರಾ? ಕೋಳಿನ ಕುರಿನ? ಕೋಳಿ ಕುರಿ ಏನು ಮಾಡಿಲ್ಲ, ಇನ್ನು ಮಾಮೂಲಿ ಅನ್ನ ಸಾಂಬಾರ್ ಮಾಡಿದೀವಿ. ಬೆಳಗ್ಗೆ ಅನ್ನ ಸಾಂಬಾರು. ಏನು ಸಾಂಬಾರು ಮಾಡಿದ್ರಿ? ತರಕಾರಿ ಸಾಂಬಾರು. ಯಾರೇನು ಹಾಕಿದ್ರಿ? ಮಾಮೂಲಿ ಬೇಳೆ ಸಾಂಬಾರಿಗೆ ಹಾಕಿದ್ದೀವಿ. ಬೇಳೆಗೆ ಏನೇನು ಹಾಕಿದ್ರಾ? ಬೇಳೆಗೆ ಮಾಮೂಲಿ ಟೊಮೊಟೊ, ಬೀನ್ಸು, ದಪ್ಪಮೆಣಸಿಕಾಯಿ ಇವು ಹಾಕಿದ್ವಿ. ತರಕಾರಿ ಹಾಕಿಲ್ಲ, ಬರೀ ಬೀನ್ಸ್ ಒಂದೇ ಹಾಕಿರೋದು? ಬೀನ್ಸು, ಟೊಮೊಟೊ, ಮೂಲಂಗಿ, ದಪ್ಪಮೆಣಸಿಕಾಯಿ, ತರಕಾರಿ ಹಾಕಿದ್ದೀವಿ. ಓಕೆ, ಇಲ್ಲಿ ನೋಡಿ, ನಿಮ್ಮ ಜಾತಕದಲ್ಲಿ ಗುರುಬಲ ಬಂದಿತ್ತು. ಇವಾಗ ನಿಮಗೊಂದು ಒಳ್ಳೆ ಟೈಮ್ ಬರ್ತಾ ಇದೆ. ನೀವು ಮನೆ ಕಟ್ಟಬೇಕು ಅನ್ಕೊಂಡಿದೀವಿ ಸರ್. ಅದೇ ಹೇಳಿದ್ನಲ್ಲ, ಗುರುಬಲ ಬರ್ತೈತೆ ಅಂತ ಹೇಳಿದ್ನಲ್ಲ. ನಿಮ್ಗೆ ಒಳ್ಳೆ ಟೈಮ್ ಬರ್ತಾ ಇದೆ.
ನಿಮ್ಮ ಮನೆಯಲ್ಲಿ ಒಂದು ದಕ್ಷಿಣಾಮೂರ್ತಿ ಫೋಟೋ ತಂದಿಟ್ಕೊಂಡು ಹಳ್ಳಿ ಮರನ ಪೂಜೆ ಮಾಡಿ ಆಮೇಲೆ ಹಳ್ಳಿ ಮರಕ್ಕೆ ಆಮೇಲೆ ನೀವು ಭಾಳ ವಿಶೇಷವಾಗಿ ನಿಮ್ಮ ರೂಮು ನಿಮ್ಮ ಬೆಡ್ಶೀಟ್ನ ಯೆಲ್ಲೋ ಕಲರ್ನ ಯೂಸ್ ಮಾಡಿ. ಏನು ಹೇಳಿ? ಯೆಲ್ಲೋ ಕಲರು. ಬೆಡ್ಶೀಟ್ ಆಗಲಿ ರೂಮ್ ಆಗಲಿ ಅದು ಗುರುಬಲ ಬಂದಂಗೆ ಆಗುತ್ತೆ. ಅದಾದಮೇಲೆ ಆಲಂಗುಡಿ ಗುರು ಟೆಂಪಲ್ಗೆ ಹೋಗಿ ದರ್ಶನ ಮಾಡಿ, ಗುರುಗ್ರಹನ ದರ್ಶನ ಮಾಡಿ, ನಿಮ್ಮ ಜೀವನ ಪಾವನ ಆಗುತ್ತೆ. ಯಾವಾಗಲೂ ನಿಮ್ಮ ಲೈಫಲ್ಲಿ ಒಂದಿಷ್ಟು ಕಡಲೆನ ಪರ್ಸಲ್ಲಿ ಇಟ್ಕೊಳ್ಳಿ. ಏನು ಹೇಳಿ? ಕಡಲೆಕಾಳು ಬರುತ್ತಲ್ಲ, ಕಡಲೆಕಾಳು ಬಂದು ಗುರುಗ್ರಹಕ್ಕೆ ಭಾಳ ಇಷ್ಟ. ಕಡಲೆಕಾಳು ಗುರುಗ್ರಹ ವಾಸ ಮಾಡ್ತಾನೆ. ಆಮೇಲೆ ನಿಮಗೆ ಒಂದು ಕೈಲಿ ಎಲ್ಲೋ ಸಪ್ಪರ್ದು ಒಂದು ಬ್ಯಾಸ್ಲೆಟ್ ಕೊಡ್ತೀನಿ, ದಯವಿಟ್ಟು ಹಾಕಿ. ನಮ್ಮಲ್ಲಿ ಇಸ್ಕೊಂಡೋಗಿ ಹಾಕಿ, ಈ ಥರ ನನ್ನ ಕೈಲಿ ಹಾಕ್ತೀನಿ, ಅದು ಬಳೆ ಥರ ಹಾಕಿ. ಸಖತ್ ಪಾಸಿಟಿವ್ನ ಅನುಭವಿಸ್ತೀರಾ, ತುಂಬ ಒಳ್ಳೇದಾಗುತ್ತೆ. ಮನೆ ಕಟ್ತೀರಾ, ದಯವಿಟ್ಟು ಮನೆ ಕಟ್ತೀರಾ, ಕಾರು ಕೂಡ ತಗೋತೀರಾ. ಮನೆ ಕಟ್ಬೇಕು ಅಂತ ತುಂಬಾ ಸತತವಾಗಿ ಪ್ರಯತ್ನ ಪಡ್ತಾ ಇದೀವಿ, ಆಗ್ತಾ ಇಲ್ಲ ಗುರುಗಳೇ. ಓಕೆ, ಯಾರಿಗೆ ಸಪೋರ್ಟ್ ಮಾಡಿದ್ರೆ ಬಿಗ್ ಬಾಸ್ ಅಲ್ಲಿ? ಬಿಗ್ ಬಾಸ್ ಅಲ್ಲಿ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಇದೀವಿ. ಓಟ್ ಹಾಕಿದ್ರಾ? ಓಟ್ ಏನೋ ಹಾಕಿಲ್ಲ, ನಮ್ಮ ಹುಡುಗರುಗಳ ಹಾಕೋದೆ. ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಇದ್ರಾ? ಗಿಲ್ಲಿಗೆ. ಓಕೆ, ಯಾಕೆ ಅಂದ್ರೆ ನಮ್ಮ ರೈತಾಪಿ ವರ್ಗದ ಕುಟುಂಬದವನು ಅವನುವೆ. ಎಲ್ಲರೂ ರೈತರ ಮಕ್ಕಳೇ ಅಲ್ವಾ? ಹೌದು. ಓಕೆ, ಒಳ್ಳೇದಾಗಲಿ. ಎಸ್, ಧನ್ಯವಾದಗಳಮ್ಮ ಕರೆ ಮಾಡಿ ಮಾತನಾಡೋದಕ್ಕಾಗಿ. ಹಾಗೆ ಗುರುಜಿ ಹೇಳಿದಾಗೆ ಕ್ರಿಸ್ಟಲನ್ನು ಖರೀದಿ ಮಾಡಬೇಕು ನೀವು ಅಂತಂದರೆ ಡೈರೆಕ್ಟಾಗಿ ನೀವು ಆಫೀಸ್ಗೆ ಭೇಟಿ ಕೊಟ್ಟು ಕ್ರಿಸ್ಟಲನ್ನು ತೆಗೆದುಕೊಳ್ಳಿ. ಹಾಗೆ ಮತ್ತೆ ನಾನು ಹೇಳ್ತಾ ಇರ್ತೀನಿ, ದಯಮಾಡಿ ಟಿ ವಿ ವ್ಯಾಲ್ಯೂಮನ್ನು ಕಮ್ಮಿ ಮಾಡಿ ತದನಂತರ ಮಾತನಾಡಿ. ಟಿ ವಿ ನೋಡ್ಕೊಂಡು ಮಾತಾಡಬೇಡಿ. ಆ ಥರ ನೀವು ಮಾತಾಡಿದ್ರೆ ನಿಮ್ಮ ಕಾಲ್ ಡಿಸ್ಕನೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಟಿ ವಿ ನೋಡಿಕೊಂಡು ಮಾತನಾಡಬೇಡಿ. ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಡೈರೆಕ್ಟಾಗಿ ಗುರುಜಿ ಹತ್ರ ಮಾತನಾಡಿ. ಹಾಗೆ ನೆಕ್ಸ್ಟ್ ಕಾಲರ್ ಗುರುಜಿ ರೆಡಿ ಇದ್ದಾರೆ, ಮಾತಾಡ್ತಾ ಹೋಗೋಣ. ಹಲೋ, ನಮಸ್ತೆ. ಗುರುಜಿ ಹತ್ರ ಮಾತಾಡಬೇಕಿತ್ತು. ಎಲ್ಲಿಂದ ಕರೆ ಮಾಡಿದ್ದೀರಿ? ನಾವು ದಾವಣಗೆರೆಯಿಂದ. ಯಾರ ಬಗ್ಗೆ ವಿಚಾರಿಸ್ಬೇಕಾಗಿತ್ತು? ಮಗನ ಬಗ್ಗೆ. ಡೇಟ್ ಆಫ್ ಬರ್ತ್ ಹೇಳಿ. ಹಲೋ, ಡೇಟ್ ಆಫ್ ಬರ್ತ್ ಹೇಳಿ ನಿಮ್ಮ ಮಗದು. ಡೇಟ್ ಆಫ್ ಬರ್ತ್ ಹೇಳಿ. 7/4/2003. 2003. ಟೈಮಿಂಗ್ಸು? ಟೈಮಿಂಗ್ಸು ರಾತ್ರಿ 1:30. ಸರಿ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ. ನಮಸ್ಕಾರ ಗುರುಜಿ. ನಮಸ್ಕಾರ, ಹೇಳಿ. ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು. ಏನೇನು ಕೇಳಬೇಕು? ಅವನು ಓದ್ ಮುಗಿಸಿದೆ, ಉದ್ಯೋಗ ಏನು ಸಿಗ್ತಾ ಇಲ್ಲ, ಕೆಲಸದ ಬಗ್ಗೆ. ಯಾವ ಊರು? ದಾವಣಗೆರೆ. ನಿಮ್ಮ ಮಗನಿಗೆ ಹಾ ಒಂದು ಡೈಮಂಡ್ ಒಂದು ಅವಳ ಹಾಕಿ, ಹಾ ಸಣ್ಣದು ಹಾಕಿ, ಅವನ ಕೆಲಸ ಆಗುತ್ತೆ. ಡೈಮಂಡ್ ಅವಳ ಕನಕಪುಷರಾಗ 3 ಹಾಕಿ ಒಳ್ಳೆಯದಾಗತ್ತೆ. ನಿಮ್ಮ ಮಗನಿಗೆ ಯಾವಾಗಲೂ ಕೂಡ ಒಂದು ಅವರೆಕಾಳು, ಕಡಲೆಕಾಳು ಮತ್ತು ತೊಗರಿಬೇಳೆನ ಇಟ್ಕೊಳಕ್ಕೆ ಹೇಳಿ. ಇವೆರಡೂ ಕೂಡ ಡೈಮಂಡ್ ಇಟ್ಕೊಂಡು ಅಷ್ಟೇ ಯೋಗ ಬರ್ತಿದೆ. ಧಾನ್ಯದಲ್ಲೂ ಕೂಡ ಆ ಗ್ರಹ ತತ್ವ ಇರುತ್ತೆ. ನಿಮ್ಮ ಮಗನಿಗೆ ಭಾಳ ವಿಶೇಷವಾಗಿ ಯಾವುದೇ ಕೆಲಸಕ್ಕೆ ಹೋಗ್ಬೇಕಾದ್ರೆ ಒಂದು ವಿಶೇಷ ಏನಪ್ಪ ಅಂದರೆ, ಕೇತು ಗ್ರಹ ವ್ಯಯಸ್ಥಾನದಿಂದ ಒಂದು ಗಣಪತಿಗೆ ತೆಂಗಿನಕಾಯಿ ಹೊಡೆದ್ಬಿಟ್ಟು ಹೋಗೋಕೆ ಹೇಳಿ. ಕೆಲಸ ಖಂಡಿತ ಕೂಡ ಕ್ಲಿಯರ್ ಆಗುತ್ತೆ. ಕೆಲಸದಿಂದ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಓಕೆ, ಎಸ್, ಧನ್ಯವಾದಗಳು ಕರೆ ಮಾಡಿ ಮಾತನಾಡೋದಕ್ಕಾಗಿ. ನಾನು ಪದೇ ಹೇಳ್ತಾನೆ ಇರ್ತೀನಿ, ದಯಮಾಡಿ ಟಿ ವಿ ವ್ಯಾಲ್ಯೂಮನ್ನು ಕಮ್ಮಿ ಮಾಡಿ ಮಾತನಾಡಿ ಅಂತ. ಆದರೆ ನೀವುಗಳು ಆ ಒಂದು ಗುರೂಜಿ ಹತ್ರ ಮಾತನಾಡೋ ಭರದಲ್ಲಿ ಟಿ ವಿ ವ್ಯಾಲ್ಯೂಮನ್ನು ಕಮ್ಮಿ ಮಾಡ್ತಾ ಇಲ್ಲ, ಹಾಗೆ ಮಾತನಾಡ್ತಿದ್ದೀರಾ. ದಯಮಾಡಿ ಟಿ ವಿ ವ್ಯಾಲ್ಯೂಮನ್ನು ಕಮ್ಮಿ ಮಾಡಿ ತದನಂತರ ಮಾತನಾಡಿ. ಇಲ್ಲ ಅಂತಂದರೆ ನಿಮ್ಮ ಕರೆ ಡಿಸ್ಕನೆಕ್ಟ್ ಆಗುತ್ತೆ. ಸೊ ಗುರುಜಿಗಳ ಹತ್ರ ನೀವು ಮಾತನಾಡಬೇಕು ಅಂತಂದಾಗ ನಿಮ್ಮ ಒಂದು ಕಷ್ಟ, ಕುಂದು ಕೊರತೆಗಳು ಏನೇ ಇದ್ರು ಅದಕ್ಕೆ ಗುರುಜಿ ಪರಿಹಾರ ಕೊಡ್ತಾರೆ ಅಂತ ಹೇಳ್ತಾ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಗುರುಜಿ ಮಾತಾಡಿಸ್ತಾ ಹೋಗೋಣ. ಹಲೋ, ನಮಸ್ತೆ. ನಮಸ್ತೆ, ಎಲ್ಲಿಂದ ಕರೆ ಮಾಡಿದ್ದೀರಿ? ಯಾರ ಬಗ್ಗೆ ವಿಚಾರಿಸಬೇಕಾಗಿತ್ತು? ನಮ್ಮ ಬಗ್ಗೆನೇ ವಿಚಾರಿಸಬೇಕಾಗಿತ್ತು ಮೇಡಮ್. ಡೇಟ್ ಆಫ್ ಬರ್ತ್ ಹೇಳಿ. 27th March 1985. ಹೇಳಿ ಇನ್ನೊಂದ್ಸಲ ಹೇಳಿ. 27th March 1985. 27/3/1985. ಸಮಯ ಸಂಜೆ 7 ಗಂಟೆ. ಸರಿ, ಗುರುಗಳಿದ್ದಾರೆ, ಮಾತನಾಡಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಏನು ಅದ್ಭುತ ಇದೆ ನಿಮ್ಮ ಜಾತಕ. ಏನು ಅದ್ಭುತ ಸರ್, ತುಂಬಾ ಸ್ಟ್ರಗಲ್ ಪಡ್ತಾ ಇದ್ದೀನಿ ಜೀವನಕ್ಕೆ. ಸರ್ ಒಬ್ಬರೇನ ಹೆಂಡ್ತಿ? ಹಾ, ಒಬ್ರೇ ಸರ್. ಇಲ್ಲ ಇಬ್ಬರಾದ್ರಾ? ಇಲ್ಲ ಒಬ್ರೇ ಸರ್.
ಲೈಫಲ್ಲಿ ಯಾರು ಬಂದು ಹೋದ್ರಾ? ಆ ಥರ ಏನಿಲ್ಲ ಸರ್. ಕರೆಕ್ಟಾಗಿ ಹೇಳ್ರಿ ರೀ. ಇಲ್ಲ, ನಿಜ ಇಲ್ಲ. ಜೂನ್ದಲ್ಲಿ ಯಾವಾಗ್ಲಾರು ಒಬ್ರಾರು ಬಂದು ಹೋದ್ರಾ? ಇಲ್ಲ ಇಲ್ಲ, ಆ ಥರ ಇಲ್ಲ. ಜೂನ್ದಲ್ಲಿ ಯಾವತ್ತಾರು ಒಬ್ರಾರು ಬಂದು ಹೋರ ಬಂದಿಲ್ಲ? ಕರೆಕ್ಟಾಗಿ ಹೇಳಿ, ಒಂದೇ ಮಾತು. ಅಲ್ಲ, ಅದು ಮುಂಚೆ ಮದುವೆಗಿನ ಮುಂಚೆ ಆಗಿದೆ ಸರ್, ಲವ್ ಗಿವ್ ಎಲ್ಲ. ಇಲ್ಲ, ಅದನ್ನು ಹೇಳ್ತೈತೆ, ಅದಕ್ಕೆ ಓಪನ್ ಮಾಡಿದೆ ನಾನು. ಅದಕ್ಕೆ ಇವಾಗ ಓಲಿ ಒಳ್ಳೇದಲ್ಲ ಬಿಡಿ, ನಾನು ಅದಕ್ಕೆ ಅನ್ಕಕ್ಕೆ ಹೋಗಲ್ಲ. ಸರ್, ಯಾವತ್ತಾರು ಎಣ್ಣೆ ಹೊಡೆದಿದ್ರಾ? ಎಣ್ಣೆ ಹೊಡಿತೀವಿ ಸರ್, ಯಾವಾಗ ಅಪರೂಪಕ್ಕೆ. ಹೌದಾ? ನಿಮಗೆ ನೆಂಟ್ರಲ್ಲ ಆಗ್ಬರಲ್ವಾ, ಸಂಬಂಧಿಕರಲ್ಲ? ಸರ್, ನೆಂಟರು, ಸಂಬಂಧಿಗಳು, ಫ್ರೆಂಡ್ಸು ಯಾರು ನಮಗೆ ಪರ್ಮನೆಂಟ್ ಆಗಿ ಇರಲ್ಲ ಸರ್. ಅದನ್ನೇ ವೈಫ್ ಪರ್ಮನೆಂಟ್ ಆಗಿದ್ದಾರಾ ನಿಮ್ಮ ಜೊತೆ ಚೆನ್ನಾಗಿ? ಇಲ್ಲಿ ಸುಮ್ಮನೆ ಬೈಕೊಂಡಿದ್ದಾರಾ? ಅದು ಅಷ್ಟೇ ಸರ್. ಜಗಳ ಆಡ್ತಾ ಇರೋದು ಜೊತೆಗಿರೋದು, ಜಗಳ ಆಡ್ತಾ ಇರೋದು ಜೊತೆಗಿರೋದು. ಅಂದ್ರೆ ಆ ಥರ ಏನಿಲ್ಲ, ಚೆನ್ನಾಗಿದ್ದಾರೆ. ಓಕೆ. ಗಂಡು ಮಗು ಇದೆಯಾ? ಒಂದು ಗಂಡು ಮಗು, ಒಂದು ಹೆಣ್ಮಗು ಸರ್. ಮೊದಲನೇದು ಯಾವುದು? ಸರ್, ಮೊದಲನೇದು ಗಂಡು ಮಗುನ ಹೆಣ್ಮಗುನ? ಮೊದಲನೇ ಗಂಡು ಮಗು ಸರ್. ಅದನ್ನು ಹೇಳುತ್ತೆ, ಅದಕ್ಕೆ ಕೇಳಿದೆ. ಆಮೇಲೆ ನಿಮ್ಮ ಜಾತಕದಲ್ಲಿ ನೀವು ಚೆನ್ನಾಗಿ ಆಗಕ್ಕೆ ಒಂದು ಪರಿಹಾರ ಹೇಳ್ತೀನಿ ಕೇಳಿ. ಹೇಳಿ ಸರ್. ನಿಮ್ಮ ಲೈಫಲ್ಲಿ 24ನೇ ತಾರೀಕು 12ನೇ ತಾರೀಕು ಅತಿ ಹೆಚ್ಚು ಫಾಲೋ ಮಾಡಿ. ಆಮೇಲೆ ನಿಮಗೆ ಗುರುಗ್ರಹದ ಒಂದು ಸ್ಟೋನ್ ಯೂಸ್ ಮಾಡಿ. ಏನು ಹೇಳಿ? 12ನೇ ತಾರೀಕು 24ನೇ ತಾರೀಕು ಒಂದು 12ನೇ ತಾರೀಕು 24ನೇ ತಾರೀಕನ್ನ ಅತಿ ಹೆಚ್ಚು ಫಾಲೋ ಮಾಡಿ. ಆಮೇಲೆ ಗುರುಗ್ರಹದ ಒಂದು ಸ್ಟೋನ್ ಯೂಸ್ ಮಾಡಿ. ಆಮೇಲೆ ಎಲ್ಲೋ ಸಫೇರ್ನು ಮತ್ತು ನೀಲನ್ನು ಯೂಸ್ ಮಾಡಿ. ಫಿಂಗರ್ ಕಟ್ ಆಗ್ಬಿಟ್ಟಿದೆ ಸರ್ ನಮ್ದು. ಹಾಂ, ಅಲ್ಲ, ಡಾಲರಾಗಿ ಯೂಸ್ ಮಾಡಿ. ಡಾಲರಾಗಿ ಯೂಸ್ ಮಾಡಿ. 1.5 year ಹಿಂದೆ ಏನೋ ಒಂದು ಇನ್ಸಿಡೆಂಟ್ ಆಯಿತು, ಅದರಲ್ಲಿ ಒಂದು ಫಿಂಗರ್ ಹೋಗ್ಬಿಟ್ಟು. ಅದನ್ನೇ ಒಂದು ಡಾಲರ್ ಯೂಸ್ ಮಾಡಿ, ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಡಾಲರ್ಗೆ ಅಷ್ಟು ಪವರ್ ಇದೆ. ಏನು ಹೇಳಿ? ಡಾಲರ್ ಯೂಸ್ ಮಾಡೋದು ಎಲ್ಲ ಹೆವಿ ಕ್ಲಿಕ್ ಆಗುತ್ತೆ, ಒಳ್ಳೇದಾಗುತ್ತೆ. ಮಗಳಾದ್ಮೇಲೆ ಸುಮ್ಮನೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಸ್ಟಾರ್ಟ್ ಫೈನಾನ್ಷಿಯಲಿ ಯಾಕೋ. ಓಕೆ, ಒಂದು ಸರಿ ಆಫೀಸಿಗೆ ಬರ್ರಿ. ಎಲ್ಲಿರೋದು? ಇಲ್ಲಿ ಬಾನಸವಾಡಿ. ಒಂದು ಸರಿ ಆಫೀಸಿಗೆ ಬಂದ್ರಿ, ನಿಮ್ಮ ಜಾತಕ ತೋರಿಸ್ಕೊಳ್ಳಿ, ಮಗಳದು ನಿಮ್ಮದು. ಸರಿ ಸರಿ. ಓಕೆ, ಒಳ್ಳೇದಾಗಲಿ. ಸರ್, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ, ಹಾಗೆ ಮಾತನಾಡಿದ್ದಕ್ಕಾಗಿ. ಜೊತೆಗೆ ಏನೀಗ ನೀವು ಕ್ರಿಸ್ಟಲ್ ತಗೊಳ್ಳೋದಾಗಿರ್ಬೋದು ಅಥವಾ ಇನ್ನೊಂದು ನಿಮಗೆ ಎಕ್ಸ್ಟ್ರಾ ಏನಾದರೂ ಕೇಳಬೇಕು ನಿಮ್ಮ ಬಗ್ಗೆ ಅಂತಂದರೆ ಇಲ್ಲಿ ಕೇಳೋಕ್ಕೆ ಸಾಧ್ಯ ಆಗದೇ ಇದ್ರು ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ಆಫೀಸ್ ನಂಬರ್ಗೆ ಡೈರೆಕ್ಟಾಗಿ ಕರೆ ಮಾಡಿ ನೀವು ಆಫೀಸ್ಗೆ ಭೇಟಿ ಕೊಟ್ಟು ಅಲ್ಲಿ ನೀವು ನಿಮ್ಮ ಕುಂದುಕೊರತೆಗಳನ್ನು ಮಾತನಾಡಬಹುದು. ಹಾಗೆ ಕಾಲರ್ ನೆಕ್ಸ್ಟ್ ರೆಡಿ ಇದ್ದಾರೆ, ಗುರುಜಿ ಮಾತನಾಡಿಸ್ತಾ ಹೋಗೋಣ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡಿದ್ದೀರಿ? ನಾನು ಬೆಂಗಳೂರಿಂದ ಮೇಡಮ್. ಯಾರ ಬಗ್ಗೆ ವಿಚಾರಿಸ್ಬೇಕಾಗಿತ್ತು? ಬೆಂಗಳೂರಿಂದ ಮೇಡಮ್. ಯಾರ ಬಗ್ಗೆ ವಿಚಾರಿಸ್ಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ಡೇಟ್ ಆಫ್ ಬರ್ತ್ ಮೇಡಮ್ 4ನೇ ತಾರೀಕು 12ನೇ ತಿಂಗಳು 2006 ಮೇಡಮ್. 2006 4/12/2006. ಸಮಯ ಮಧ್ಯಾಹ್ನ 3:40 ಮೇಡಮ್. ಸರಿ, ಗುರುಗಳಿದ್ದಾರೆ, ಮಾತನಾಡಿ. 4/12/2006. ಟೈಮು 3:40 ಸಂಜೆ. 3:40 ಮೇಡಮ್. ಏನು ಪ್ರಶ್ನೆ ಏನವಾ? ಅವನ ಭವಿಷ್ಯ ಬಗ್ಗೆ ಕೇಳಬೇಕಾಗಿತ್ತು ಸ್ವಾಮಿ. ಅವ್ನ ಲಗ್ನದಲ್ಲಿ ಬುಧ ಇದ್ದಾನೆ. ಏನು ಓದಿಸಿದ್ರಾ? ಅವನು BCA ಮಾಡ್ತೀನಿ ಅಂತ ಮಾಡ್ತಾವನೆ ಸ್ವಾಮಿ. ಅದು ಲಗ್ನದಲ್ಲಿ ಬುಧ ಇದ್ರೆ ಒಳ್ಳೆ ವಿದ್ಯಾವಂತ ಆಗ್ತಾರೆ. ಧನಸ್ಥಾನದಲ್ಲಿ ಶುಕ್ರ ಮತ್ತು ಕುಜ ಗುರುಗ್ರಹ ಇದ್ದಾನೆ. ಇವನು ಮನೆಗೇನೆ ಕಟ್ಟಿರೋ ಜಮೀನಿದೆಯಾ? ಇಲ್ಲ ಸ್ವಾಮಿ, ಮನೇನು ಕಟ್ಟಿಲ್ಲ, ನಮ್ಮ ಬಾಡಿಗೆ ಮನೇಲಿ ಇದ್ದೀನಿ. ಇದ್ದೀರಾ? ಜಮೀನು ಐತೆ, ಇನ್ನು ಭಾಗ ಕೊಟ್ಟಿಲ್ಲ ಸ್ವಾಮಿ. ಎಷ್ಟಿದೆ ಜಮೀನು? ಜಮೀನು 3 ಜನ ಗಂಡು ಮಕ್ಳು 5 ಜನ ಹೆಣ್ಮಕ್ಳು ಸ್ವಾಮಿ. ಓಕೆ, ಇವನಿಗೆ ಬರುತ್ತೆ, ಜಮೀನು ಬರುತ್ತೆ. ಆಮೇಲೆ ನಿಮ್ಮ ಮಗ ಮನೆ ಕಟ್ತಾನೆ. ನಿಮ್ಮ ಮಗನಿಗೆ ಶನಿ ಮತ್ತು ಕೇತು ಒಟ್ಟಿಗೆ ಲಾಭಸ್ಥಾನದಲ್ಲಿದ್ದಾರೆ. ತುಂಬ ದೊಡ್ಡ ವ್ಯಕ್ತಿ ಆಗ್ತಾನೆ ನಿಮ್ಮ ಮಗ. ತುಂಬ ದೊಡ್ಡ ವ್ಯಕ್ತಿಯಾಗಿ ಮನೆ ಕಟ್ತಾನೆ. ತುಂಬ ತಾಳ್ಮೆಯಿಂದ ಇರ್ತಾನೆ, ತಾಳ್ಮೆಯಿಂದ ಮಾತಾಡ್ತಾನೆ. ಎಲ್ಲ ಜವಾಬ್ದಾರಿ ಇರೋವಂಥ ಹುಡುಗ ಹುಟ್ಟಾನೆ ನಿಮ್ಮ ಮನೇಲಿ. ಏನು ಹೇಳಿ? ಎಲ್ಲ ಜವಾಬ್ದಾರಿ ಹುಟ್ಟಿರೋಂಥ ಹುಡುಗ ಹುಟ್ಟವನೇ, ಮನೆ ಕಟ್ತಾನೆ. ಇಲ್ಲ, ಚೆನ್ನಾಗಾಗುತ್ತೆ, ಮನೆಗಿನೆಲ್ಲ ಆಗುತ್ತೆ. ಕೆಲಸ ಕಾರ್ಯ ಆರೋಗ್ಯ ಎಲ್ಲ ರೀತಿಯಲ್ಲೂ ಅವ್ನ ಜಾತಕ ತುಂಬ ಬ್ಯೂಟಿಫುಲ್ ಆಗಿದೆ. ಒಳ್ಳೇದಾಗುತ್ತೆ, ಹೆದರಬೇಡಿ.
ಓಕೆ. ಎಸ್, ಧನ್ಯವಾದಗಳಮ್ಮ ಕರೆ ಮಾಡಿ ಮಾತನಾಡೋದಕ್ಕಾಗಿ ಗುರುಜಿ ಹತ್ರ. ಎಸ್ ಗುರುಜಿನ ಈ 18ರ ವಿಶೇಷತೆಗಳನ್ನ ಕೂಡ ತಿಳಿಸ್ಕೊಡ್ತಾ ಇದ್ರಿ ನೀವು. ಬಟ್ ನಿಮ್ಮ ನೋಡ್ತಾ ಇರುವಂಥ ವೀಕ್ಷಕರು ನಿಮ್ಮ ಹತ್ರ ಮಾತನಾಡೋದಕ್ಕೆ ಕಾತರದಿಂದ ಮಾತನಾಡ್ತಾ ಟಿ ವಿ ವ್ಯಾಲ್ಯೂಮನ್ನೇ ಕಮ್ಮಿ ಮಾಡ್ತಾ ಇಲ್ಲ. ಸೊ ಹಾಗೆ ಮಾತನಾಡ್ತಾ ಇದ್ದಾರೆ. ಸೊ ಈಗ ಕೂಡ ನೆಕ್ಸ್ಟ್ ಕಾಲ್ ರೆಡಿ ಇದ್ದಾರೆ, ನೋಡೋಣ, ಮಾತಾಡಿಸ್ತಾ ಹೋಗೋಣ. ಹಲೋ, ನಮಸ್ತೆ. ಹಲೋ, ಎಲ್ಲಿಂದ ಕರೆ ಮಾಡಿದ್ದೀರಿ? ನಾನು ಸುಮನ್ ಅಂತ ವಿಜಯಪುರದಿಂದ. ಓಕೆ, ಯಾರ ಬಗ್ಗೆ ವಿಚಾರಿಸ್ಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕು. ಡೇಟ್ ಆಫ್ ಬರ್ತ್ ಹೇಳಿ. 18/11/1999. 18/11/1999. ಸಮಯ 10:10 ಮಾರ್ನಿಂಗ್. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. 10 ಗಂಟೆ 10 ನಿಮಿಷ ಮಾರ್ನಿಂಗ್ ಅಂದರೆ ಬೆಳಗ್ಗೆನಾ? ಹೌದು ಸರ್. ಏನು ಗುರುಗಳು ಹೇಳಿ, ಹೆಂಗಿದ್ರೆ ಈ ವರ್ಷ? ಈ ವರ್ಷ ಅದೇ ನಾನು ಜಾಬ್ ಚೇಂಜ್ ಮಾಡಬೇಕು ಅನ್ಕೋತೀನಿ ಗುರುಜಿ. ಹಾಂ, ಇದು IT ಕೆಲಸದ ಮಾಡ್ತಾರದು, ಹಾಂ, ಅದ್ರ ಬಗ್ಗೆ ಕೇಳ್ಬೇಕು. ಹೌದಾ? ಎಲ್ಲಿ ಜಾಬ್ ಟ್ರೈ ಮಾಡ್ತಾ ಇದ್ದೀರಾ? ಈಗ ಆಲ್ರೆಡಿ ಮಾಡ್ತಾ ಇದ್ದೀನಿ. ಅದು ಎಲ್ಲಿ ಚೇಂಜ್ ಮಾಡೋಣ ಅಂತ? ಎಲ್ಲಿ ಅದೇ AI ಇದು ಹಾಂ AI ಮಾಡ್ತೀರಾ? ನಮಗೇನಾದ್ರು ಮಾಡಿಕೊಡಿ. ನಮಗೂ ಏನಾದ್ರು ಮಾಡಿಕೊಡಿ ಅಂದೆ. ಮಾಡ್ಕೊಳ್ಳಿ. ಓಕೆ. ಜಾಬು ಸಿಗುತ್ತೆ. ಜಾಬು ಖಂಡಿತಲೂ ಸಿಗುತ್ತೆ. ಕುಂಭರಾಶಿ ನೀವು 100% ಸಿಗುತ್ತೆ, ಹೆದರಬೇಡಿ. ಶನಿ ಚೆನ್ನಾಗಿದ್ದಾನೆ. ಒಂದು ಗುರುಗ್ರಹದ ಎಲ್ಲೋ ಸಫರ್ ಸ್ಟೋನ್ ಯೂಸ್ ಮಾಡಿ, ಮತ್ತು ಒಂದು ಸಣ್ಣ ಡೈಮಂಡ್ ಯೂಸ್ ಮಾಡಿ, ನಿಮ್ಮ ಕೈಲಾದರೆ ಒಂದು ಪಚ್ಚೆ ಯೂಸ್ ಮಾಡಿ, 3 ಸ್ಟೋನ್ ಯೂಸ್ ಮಾಡಿ. ನಿಮಗೆ ನೀವು ನೆನೆಸ್ಕೊಳೋ ಕೆಲಸ ಎಲ್ಲ ಪಕ್ಕ ಆಗುತ್ತೆ. ಒಂದೊಂದಾಗಿ ಪರ್ಚೇಸ್ ಮಾಡಿ. ಇಲ್ಲ ಬ್ರಾಸ್ಲೆಟ್ ಹಾಕಂಗಿದ್ರೆ ನಮ್ಮ ಹತ್ರ ಸಿಗುತ್ತೆ. ಬ್ರಾಸ್ಲೆಟ್ ಹಾಕಿ, ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ, ಹಾಗೆ ಮಾತನಾಡೋದಕ್ಕಾಗಿ. ನೋಡಿ, ನಿಮಗೆ ಇನ್ನೂ ಹೆಚ್ಚಿನದಾಗಿ ವಿಚಾರಿಸ್ಬೇಕು, ಇನ್ನೂ ನಿಮಗೆ ಗೊಂದಲಗಳು ಇದೆ ಅಂತಂದರೆ ನೀವು ಡೈರೆಕ್ಟಾಗಿ ಆಫೀಸ್ಗೆ ಭೇಟಿ ಕೊಟ್ಟು ನೀವಲ್ಲಿ ಮಾತನಾಡಬಹುದು. ಹಾಗೆ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಗುರುಜಿ, ಮಾತನಾಡಿಸ್ತಾ ಹೋಗೋಣ. ಹಲೋ, ನಮಸ್ತೆ. ಮೇಡಮ್ ಮಾತಾಡ್ತಾ ಇರ್ಬೇಕು. ಎಲ್ಲಿಂದ ಕರೆ ಮಾಡಿದ್ದೀರಿ? ಬೆಳೂರಿಂದ ಕರೆ ಮಾಡಿದ್ದೇನೆ. ಯಾರ ಬಗ್ಗೆ ವಿಚಾರಿಸ್ಬೇಕಾಗಿತ್ತು? ನಮ್ಮ ಬಗ್ಗೆ ಕೇಳ್ಬೇಕಾಗಿ. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. ಹಲೋ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿಮ್ಮ. ಫಸ್ಟು ಟಿ ವಿ ವ್ಯಾಲ್ಯೂಮನ್ನು ಕಮ್ಮಿ ಮಾಡಿ ಆಮೇಲೆ ಮಾತನಾಡಿ. ಹಾಂ ಸರಿ. ನನ್ನ ಡೇಟ್ ಆಫ್ ಬರ್ತ್ ಹೆಲ್ಪ್ ಮಾಡಿ ಹೇಳಿ. 1 ನಿಮಿಷ ಎಲ್ಲ ಇರೋಕ್ಕಾಗಲ್ಲ ಮೇಡಮ್, ಪಟ್ ಅಂತ ಹೇಳ್ತಾ ಇರಬೇಕು. ಮೇಡಮ್ 1 ನಿಮಿಷ ಎಲ್ಲ ಇರೋಕ್ಕಾಗಲ್ಲ, ಪಟ್ ಅಂತ ಹೇಳ್ತಾ ಇರ್ಬೇಕಿಲ್ಲ. ಗುರುಜಿ ಕಾಲ್ ಕನೆಕ್ಟ್ ಆಗ್ಬಿಡು, ಡಿಸ್ಕನೆಕ್ಟ್ ಆಗುತ್ತೆ ನೋಡಿ. ಹೇಳಿ. ಹಾಂ ಸರಿ, ಹಾಗೆ 22/10/1988. 22/10/1988. 88 ಮೇಡಮ್. 88. ಓಕೆ, ಸಮಯ 1 ಗಂಟೆ ಮೇಡಮ್. 1 ಗಂಟೆ ಮಧ್ಯಾಹ್ನ. ಏನು ಪ್ರಶ್ನೆ ಮೇಡಮ್ ಅವರೇ? ಗುರುಗಳಿದ್ರೆ ಮಾತನಾಡಿ. ಹಾಂ ಸರಿ. ಏನು ಪ್ರಶ್ನೆ ನಿಮ್ಮ ಮಗಂದು? ನಮ್ದೇ ಕೇಳ್ಬೇಕಾಗಿತ್ತು. ಅದು ಏನು ಪ್ರಶ್ನೆ? ಅದೇ 1 ವರ್ಷ ಆಯ್ತು ಗುರುಗಳೇ, ಏನ್ ಕೆಲಸ ಇಲ್ಲ, ಏನಿಲ್ಲ, ಕೊಟ್ಟಿರೋ ಅಮೌಂಟು ಬರ್ತಾ ಇಲ್ಲ, ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಡೇಟ್ ಆಫ್ ಬರ್ತ್ ಹೇಳಿ. 22/10/10 1988. 1988. ಟೈಮಿಂಗ್ಸು? ಮಧ್ಯಾಹ್ನ 1 ಗಂಟೆ. ಮಧ್ಯಾಹ್ನ 1 ಗಂಟೆ. ಎಷ್ಟು ಕೊಟ್ಟಿರ ದುಡ್ಡು ಅಕ್ಕ? ಎಷ್ಟು ಕೊಟ್ಟಿದ್ದೀರಾ? 3 ಲಕ್ಷ ಕೊಟ್ಟಿದ್ದೀನಿ ಸರ್. ಅಯ್ಯೋ ರಾಮ್ನ, ಇದನ್ನ ಯಾಕೆ ಕೊಡೋಕ್ಕೆ ಹೋದ್ರಿ? ಇವಾಗ ನಡೀತಿರೋ ದಶೆಗೆ ಲಾಕ್ ಆಗೈತೆ, ಬುಧ ದಶೆ. ಖಂಡಿತ ಅಲ್ಲಿ ಕೂಡ ನೋಡಿ, ನಿಮ್ಗೆ ಲಗ್ನಾಧಿಪತಿ 12ನೇ ಮೇಲೆ ಇದ್ದಾನೆ. ಅದರಿಂದ ನಿಮ್ಗೆ ಇಷ್ಟು ಕಷ್ಟ ಆಗುತ್ತೆ. ಅದು ಬುಧ ದಶೆ ಒಳ್ಳೇದು ಮಾಡ್ತಾನೆ. ಬುಧ ದಶೆ ಪೂಜಾ. ನೀವು ವೆಜ್ಜಾರ ನಾನ್ ವೆಜ್ಜಾರಾ? ಯಾವ್ದಾರ ದೇವರಿಗೆ ಅರ್ಕೆ ಹೊತ್ಕೊಳ್ಳಿ, ಕೋಳಿನ ಕುರಿನ ಕುಯ್ತೀನಿ ಅಂತ. ನಿಮ್ಮೂರ ಗ್ರಾಮ ದೇವತೆ ಯಾವ್ದಿದ್ದಾವೆ ಆ ಥರ? ಯಾವ ಊರು? ಅಲ್ಲಿ ಯಾವ್ದಾರು ದೇವ್ರಿಗೆ ಕೋಳಿ ಕುರಿ ಕುಯ್ತಾರೆ ನೋಡಿ, ಆ ದೇವ್ರಿಗೆ ಒಂದು ಕರೆ ಕೋಳಿ ಕುಯ್ತೀನಿ ಇವ್ನು ಕೊಟ್ರೆ ಅಂತ ಬೇಡ್ಕೇಳಿ ಅರ್ಕೆ ಹೊತ್ಕೊಬರ್ರಿ. ಅದು ಭಾಳ ಬೇಗ ಕ್ಲಿಯರ್ ಆಯ್ತು. ಅದು ಮಂಗಳವಾರ ದಿವಸ ಹೋಗಿ ಅರ್ಕೆ ಹೊತ್ಕೊಬರ್ರಿ, ಇಲ್ಲ ಬುಧವಾರ ದಿವಸ ಹೊತ್ಕೊಬರ್ರಿ. ಆ ಅರ್ಕೆ ಹೊತ್ಕೊಬಂದ್ಮೇಲೆ ದೇವರು ನಿಮ್ಗೆ ಆ ದಾರಿ ಮಾಡಿಕೊಟ್ಮೇಲೆ ಹೋಗಿ ದೇವ್ರಿಗೆ ಕೋಳಿ ಕುದ್ಬಿಟ್ಟು ಊಟ ಮಾಡ್ಕೊಂಡಿರಿ. ಓಕೆ.
ಸರಿ, ಧನ್ಯವಾದಗಳು ಕರೆ ಮಾಡಿ ಮಾತನಾಡೋದಕ್ಕಾಗಿ. ಸೊ ಗುರುಜಿ, ಕಾಲರ್ಸು ತುಂಬ ಚೆನ್ನಾಗಿ ನಿಮ್ಮ ಜೊತೆ ಕನೆಕ್ಟ್ ಆಗ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ತುಂಬ ಖುಷಿಯಾಗುತ್ತೆ. ದೇವರ ಅನುಗ್ರಹ ಅಲ್ವಾ ಇದು. ಭಾಳ ಇಷ್ಟಪಡ್ತೀನಿ ದೇವ್ರ ಅನುಗ್ರಹ ಇದು. ಪಬ್ಲಿಕ್ ಕರೆ ಮಾಡೋದು ಒಂದು ದೇವ್ರ ಅನುಗ್ರಹ. ಹಾಗಾಗಿ ನಂಗೆ ತುಂಬ ಇಷ್ಟ. ಮತ್ತು ನಾನು ತುಂಬ ಇಷ್ಟಪಟ್ಟು ಫೋನ್ ಮಾಡ್ತಾರೆ. ತುಂಬ ಜನಕ್ಕೆ ಅವ್ರ ಜಾತಕವನ್ನು ಇಲ್ಲಿಂದ ವಿಶ್ಲೇಷಣೆ ಮಾಡ್ತೀವಿ. ಬಿಜಾಪುರ ಎಲ್ಲ ಕಡೆಯಿಂದಲೂ ರಾಜ್ ನ್ಯೂಸ್ ಬರ್ತಾಯಿದೆ. ರಾಜ್ ನ್ಯೂಸನ್ನ ಮೂಲೆಯಲ್ಲೂ ನೋಡ್ತಾರೆ. ಮಂಡ್ಯ ಆದಮೇಲೆ ಬಿಜಾಪುರ, ರಾಯಚೂರು, ಹುಬ್ಳಿ ಅಂತ ಸಾಕಷ್ಟು ಜನ ಕರೆ ಮಾಡ್ತಾರೆ. ಖುಷಿಯಾಗುತ್ತೆ. ಭಾಳ ವಿಶ್ವಾಸಾಗಿ ಇವತ್ತು ಕರೆನೇ ಸ್ವೀಕರಿಸ್ತಾ ಇದ್ದೀನಿ. ಅದಕ್ಕೆ ಅವ್ರಿಗೆ ಹೇಳೋಣ ಅಂತ. ಸರಿ ಗುರುಜಿ, ಹಾಗೆ ಕಾಲರ್ ಕೂಡ ರೆಡಿ ಇದ್ದಾರೆ ಕಾತರದಿಂದ ಮಾತನಾಡೋದಕ್ಕೆ. ಹಲೋ, ನಮಸ್ತೆ. ನಮಸ್ತೆ ಗುರುಗಳೇ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡಿದ್ದೀರಿ? ಮೇಡಮ್ ತುಮಕೂರಿಂದ. ಓಕೆ, ಯಾರ ಬಗ್ಗೆ ವಿಚಾರಿಸಬೇಕಾಗಿತ್ತು? ನನ್ನ ಬಗ್ಗೆನೇ ಮೇಡಮ್. ಡೇಟ್ ಆಫ್ ಬರ್ತ್ ಹೇಳಿ ಸರ್. 27/11/1977 ಗುರುಗಳೇ. 1977? ಹಾಂ. ಓಕೆ, ಟೈಮಿಂಗ್ಸ್? ಬೆಳಗಿನ ಜಾವ 6:55 ಗುರುಗಳೇ. 6:57? 55. ಓಕೆ, ಹೇಳಿ ಡೇಟ್ ಆಫ್ ಬರ್ತ್. ಗುರುಗಳಿದ್ದಾರೆ, ಮಾತನಾಡಿ. 27 ನಮಸ್ತೆ ಗುರುಗಳೇ. ನಮಸ್ತೆ. 27 27 11 11 1977. 77. ಟೈಮಿಂಗ್ಸು 6:55 ಮಾರ್ನಿಂಗ್, ಬೆಳಗ್ಗೆ 6:55 ಬೆಳಗ್ಗೆ. ಹೌದು. ಹೇಳಿ ಗುರುಗಳು, ಏನು ವಿಷಯ? ಗುರುಗಳೇ, ನನ್ನ ಬೇರೆ ಯಾವ್ದು ಪ್ರಾಬ್ಲಮ್ ಇಲ್ಲ. ಏನ್ ಮಾಡಿದ್ರು ಲಾಸ್ ಅಲ್ಲೇ ಇದೀವಿ. ಯಾಕೆ ಅಂತ ಗೊತ್ತಿಲ್ಲ. 99% ಕೆಲಸ ಆಗುತ್ತೆ, ಮಧ್ಯದಲ್ಲಿ ನಿಂತೋಗುತ್ತೆ. ಬರೋದೇ ಆಗ್ಲಿ, ತಗೊಳ್ಳೋದೇ ಆಗ್ಲಿ, ಯಾವ್ದೋ ಒಂದು ದೊಡ್ಡ ವಿಚಾರಗಳಿಗಾಗಿ ಯಾವ್ದಕ್ಕಾದ್ರೂ ಹಂಗೆ ಆಗ್ತದೆ ಗುರುಗಳೇ. ಏನು ಮಾಡ್ತಾ ಇದ್ದೀರಾ ನೀವು? ಗುರುಗಳೇ, ನಂದು UPS ಸರ್ವಿಸ್, ಸೇಲ್ ಸರ್ವಿಸ್ ಇದೆ. ಮತ್ತೆ ಸೋಲಾರ್ ಇದು ವಾಟರ್ ಹೀಟರ್ ಎಲ್ಲ ಹಾಕಿಸ್ತೀನಿ. ಮತ್ತೆ ರಿಯಲ್ ಎಸ್ಟೇಟ್, ಹಾಂ, ಆಮೇಲೆ ಈ ಗೌರ್ಮೆಂಟ್ ಜಾಬ್ಸ್ ಯಾವ್ದನ ಇದ್ರೆ ಅದು ಕೊಡ್ಸೋದಕ್ಕೆ ಮತ್ತೆ ಮಾಡ್ತೀನಿ ಗುರುಗಳೇ. ಆಮೇಲೆ ಇನ್ನು ಬೇರೆ ಯಾವ ತರನು ಎನಿ ಇದೇ ಫೀಲ್ಡ್ ಅಂತಲ್ಲ ಗುರುಗಳೇ. ನಾನು ಫಸ್ಟ್ 98 ಆಕ್ಚುಲಿ ವಿಪ್ರೋದಲ್ಲಿ ಇದೆ ಗುರುಗಳೇ. 98 ನಾನು ಡಿಪ್ಲೊಮಾ ಉತ್ಪಾದಿದ್ರು. ಅದಾದ್ಮೇಲೆ 3 ವರ್ಷ ಆದ್ಮೇಲೆ ತಿರ್ಗಾ ಬಂದು ಶೋರೂಮ್ ಮಾಡಿದ್ದೆ. ಎಲೆಕ್ಟ್ರಿಕಲ್ ಶಾಪು, ಮೊಬೈಲ್ ಅಂಗಡಿ ಎಲ್ಲ 99-2000 ಅಲ್ಲಿ. ತಿರ್ಗಾ ಅದು ಬಿಟ್ಕೊಂಡೆ. ಸ್ವಲ್ಪ ಸಿಕ್ಕಾಪಟ್ಟೆ ಒಂಥರ ಜಂಜಾಟದಲ್ಲೇ ಬಂದ್ಬಿಟ್ಟಿದೀನಿ ಗುರುಗಳೇ. ಈಗ 47-48 ವರ್ಷ ಸ್ಟಿಲ್ ಸ್ಟ್ಯಾಂಡರ್ಡ್ ಆಗಿ ಒಂದು ಲೈಫ್ ಮಾಡಕ್ ಆಗ್ತಿಲ್ಲ. ಮನೇಲಿ ಯಾರು ಇದ್ದೀರಾ? ಇಲ್ಲ, ನಮ್ಮಪ್ಪ, ಅಮ್ಮ, ನಮ್ಮ ಅತ್ತೆ, ನಮ್ಮ ಮನೆಯವರು, ನಮ್ಮ ಮಗ ಗುರುಗಳೇ. ನಿಮ್ಮ ಲೈಫಲ್ಲಿ ಗುರುಗಳೇ, ನೀವು ಚೆನ್ನಾಗಿ ಆಗಬೇಕು ಅಂದರೆ ಗುರುಗಳೇ, ಒಂದು ನಿಮ್ಮ ಲೈಫಲ್ಲಿ ಈ ತಿರ್ನಲ್ಲಾರ್ ಶನೇಶ್ವರನ್ ಟೆಂಪಲ್ ಇದೆ, ನೋಡಿದ್ರಾ? ಎಲ್ಲಿ ಗುರುಗಳೇ? ತಿರ್ನಲ್ಲಾರ್ ಶನೇಶ್ವರನ್ ಟೆಂಪಲ್ ಹೋಗಿದ್ರಾ? ಇಲ್ಲ ಗುರುಗಳೇ. ಬರುತ್ತೆ, ಕಾರೆಕುಡಿ ಹತ್ರ ಬರುತ್ತೆ. ಬರ್ಕಂದು ದರ್ಶನ ಮಾಡಿ. ಶನಿ ದಿವಸ ನಡೀತೈತೆ, ನಿಮ್ಗೆ ತುಂಬ ಒಳ್ಳೇದು ಮಾಡುತ್ತೆ. ಆಮೇಲೆ ಯಾವ್ದಾದ್ರು ಕಪ್ಪು ಹಸುಗೆ ಊಟ ಕೊಡಿ, ಒಳ್ಳೇದಾಗುತ್ತೆ. ನಿಮ್ಮ ಲೈಫಲ್ಲಿ ಭಾಳ ಬದಲಾವಣೆ ಆಗ್ತೀರಾ. ಅದಾದಮೇಲೆ ನಿಮ್ಮ ಲೈಫಲ್ಲಿ ನಿಮ್ಮ ಮನೆಯಲ್ಲಿ ತುಂಬ ಮಿರಾಕಲ್ ಏನಪ್ಪ ಅಂದರೆ, ನಿಮ್ಮ ಮಲಗೋ ರೂಮ್ ಇದೆಯಲ್ಲ, ಅದನ್ನು ಗ್ರೀನು ಮತ್ತು ಯೆಲ್ಲೋ ಕಲರ್ ತಗೊಬರ್ರಿ ಶೇಡಲ್ಲಿ. ಬುಧ ಮತ್ತು ಗುರುನ ಆಕ್ಯುಪೇಟ್ ಮಾಡ್ಕೊಳ್ಳಿ. ಏನು ಹೇಳಿ? ಹಾಂ, ಬೆಡ್ಶೀಟು ದಿಂಬು ಕಲರ್. ಅದು ನೀವು ಯಾಕಂದ್ರೆ ಆ ರೂಮಲ್ಲಿ ತುಂಬ ಟೈಮ್ ಪಾಸ್ ಮಾಡೋದು ನೀವೇ ಜಾಸ್ತಿ ಅಲ್ವಾ. ಮಿನಿಮಮ್ ಒಂದು 8 hours 6 hours ನಿದ್ದೆ ಮಾಡ್ತೀರ ನೋಡಿ, ಅದು ಪಾಸಿಟಿವ್ ಆಗುತ್ತೆ. ಅದೇ ಥರ ಗುರುಗೆ ಸಂಬಂಧಪಟ್ಟಂಥ ಕಲ್ಲು, ಬುಧಕ್ಕೆ ಸಂಬಂಧಪಟ್ಟಂಥ ಕಲ್ಲು ಕೊಡ್ತೀನಿ, ಆ ರೂಮಲ್ಲಿ ಯೂಸ್ ಮಾಡಿ. ನೀವು ಮಲಗದಾಗ ಅದು ರೀಚಾರ್ಜ್ ಮಾಡುತ್ತೆ. ಇಷ್ಟನ್ನು ಮಾಡಿ ನೀವು ತುಂಬ 3 ತಿಂಗಳಲ್ಲಿ ನೀವು ಬದಲಾವಣೆ ಆಗ್ತೀರಾ. 3 ತಿಂಗಳಲ್ಲಿ ಕ್ಲಿಕ್ ಆಗ್ತೀರಾ. ಯಾವ್ದೋ ಒಂದು ಕೆಲಸ ಈಗ ಆಕ್ಚುಲಿ ಜನವರಿ 20 ಮುಗಿಯುತ್ತೆ ಅಂತ ಹೇಳ್ತಾ ಇದ್ದಾರೆ ಗುರುಗಳೇ. ತುಂಬಾ ದೊಡ್ಡ ಕೆಲಸ ಏನಾಗ್ಬೋದು ಗುರುಗಳೇ? ಅದು ನಾನು 4 ಜನ ಇದ್ದಾರೆ ಅಷ್ಟೇ ಗುರುಗಳೇ. ನಾನು ಹೇಳಿ ಸ್ಟೋನ್ ತಗೊಳ್ಳಿ, ಗುರುಗಳೇ. ಬಂದು ತಗೊಂಡೋಗಿ ನಮ್ಮ ಆಫೀಸೆಲ್ಲ ಕೊರಿಯರ್ ಮಾಡಿಸ್ಕೊಳ್ಳಿ, ಫೋನ್ ಮಾಡಿ ತಗೊಂಡು ಮಾಡಿ. ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಆ ಸ್ಟೋನ್ ಯೂಸ್ ಮಾಡಿ. ಹೌದಾ ಗುರುಗಳೇ? ಪಕ್ಕ. ನನ್ಗೆ ಆಕ್ಚುಲಿ ರಾಶಿ ಯಾವ್ದು ಬರುತ್ತೆ ಗುರುಗಳೇ? ನನ್ಗೆ ಅದೇ ಗೊತ್ತಾಗಿಲ್ಲ. ಧನುಸ್ ಬರುತ್ತಾ, ವೃಶ್ಚಿಕ ಬರುತ್ತಾ, ಮಿಥುನ ಬರುತ್ತಾ ಅನ್ನೋದೇ ಗೊತ್ತಾಗಿಲ್ಲ ಗುರುಗಳೇ. ನಿಮ್ಮ ರಾಶಿ ಬಂದು ಭಾಳ ವಿಷಯ ವೃಷಭ ರಾಶಿ ಬರ್ತಾ ಇದೆ. ವೃಷಭ ರಾಶಿ ಬರ್ತೈತೆ. ನಾನು ಹೇಳಿದ್ ಮಾಡಿ, ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಅದು ಶಂಭನ್ ದೇವಸ್ಥಾನ ಎಲ್ಲಿ ಗುರುಗಳು ಹೇಳಿದ್ದು? ತಿರ್ನಲ್ಲಾರ್ ಶನೇಶ್ವರನ್ ಟೆಂಪಲ್, ಕುಂಭಕೋಣ ಹತ್ರ ಬರುತ್ತೆ. ತಿರ್ನಲ್ಲಾರ್ ಮೂಲ ವಿಗ್ರಹ. ಅಲ್ಲಿ ಹೋಗಿ ಪ್ರೇಯರ್ ಮಾಡಿ, ಶನಿ ದೋಷ ನಿವೃತ್ತಿ ಆಗಲಿ, ನಿಮ್ಗೆ ಒಳ್ಳೇದಾಗಲಿ.
ಸರಿ ಗುರು. ಸರ್ ಧನ್ಯವಾದಗಳು ಕರೆ ಮಾಡಿ ಮಾತನಾಡೋದಕ್ಕಾಗಿ. ನೋಡಿ ನಿಮ್ಗೇನಾದ್ರು ಕುಂದು ಕೊರತೆಗಳು ಹೆಚ್ಚಿನ ಆಗಿದ್ದು ಇನ್ನೂ ನಿಮ್ಗೇನಾದ್ರು ಇಲ್ಲಿ ಕಾಲ್ ಕನೆಕ್ಟ್ ಆಗಿಲ್ಲ ಅಂತಂದರೆ ದಯಮಾಡಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಆಫೀಸ್ ನಂಬರ್ಗೆ ನೀವು ಕರೆ ಮಾಡಿ ಡೈರೆಕ್ಟಾಗಿ ನೀವು ಗುರುಗಳನ್ನು ಭೇಟಿಯಾಗಿ ಜೊತೆಗೆ ಅಲ್ಲಿ ಕ್ರಿಸ್ಟಲ್ ಕೂಡ ನೀವು ಖರೀದಿ ಮಾಡ್ಬೋದು. ಹಾಗೆ ನೆಕ್ಸ್ಟ್ ಕಾಲರ್ ಕೂಡ ರೆಡಿ ಇದ್ದಾರೆ ಗುರುಜಿ, ಮಾತನಾಡ್ತಾ ಹೋಗೋಣ. ಹಲೋ, ನಮಸ್ತೆ. ನಮಸ್ತೆ. ಎಲ್ಲಿಂದ ಕರೆ ಮಾಡಿದ್ದೀರಿ? ರಾಮನಗರ. ಯಾರ ಬಗ್ಗೆ ವಿಚಾರಿಸ್ಬೇಕಾಗಿತ್ತು? ಹಸ್ಬೆಂಡ್ ಬಗ್ಗೆ ಕೇಳಬೇಕಾಗಿತ್ತು. ಡೇಟ್ ಆಫ್ ಬರ್ತ್ ಹೇಳಿ. 30/7/83. ಓಕೆ. 1983. ಟೈಮಿಂಗ್ಸು ರಾತ್ರಿ 9:30. ಓಕೆ. ಗುರುಗಳಿದ್ದಾರೆ, ಮಾತನಾಡಿ. ಹಾಂ ಅಕ್ಕ, ಏನು ಸಮಾಚಾರ? ಚೆನ್ನಾಗಿದ್ದೀರಾ ಗುರುಜಿ? ನಾನು ಚೆನ್ನಾಗಿ, ನೀವು ಚೆನ್ನಾಗಿದ್ದೀರಾ? ಹಾ ಗುರುಜಿ, ಚೆನ್ನಾಗಿದ್ದೀವಿ. ಇದು ಯಾರ ಜಾತಕ? ಹಸ್ಬೆಂಡ್ ಗುರುಜಿ. ಏನು ಮಾಡ್ತಾರೆ ಅವರು? ಅವರು ಕೆಲ್ಸಕ್ಕೆ ಹೋಗ್ತಾರೆ. ಹಾಂ. ಅಂದ್ರೆ ಅವರು ಕೆಲಸ ಸಾಲದು ಇನ್ನ ಏನೋ ಬಿಸ್ನೆಸ್ ಮಾಡ್ಬೇಕು ಅಂತ ಅವ್ರಿಗೆ ಬಿಸ್ನೆಸ್ ಮೈಂಡ್. ಬಿಸ್ನೆಸ್ ತುಂಬ ಕ್ಲಿಕ್ ಆಗುತ್ತೆ, ಮಾಡಕ್ಕೆ ಹೇಳಿ. ತುಂಬ ಚೆನ್ನಾಗಿ ಕ್ಲಿಕ್ ಆಗ್ತಾರೆ. ಬಿಸ್ನೆಸ್ ಮಾಡಿದ್ರೆ ಬೇಗ ಮನೆ ಕಟ್ತಾರೆ. ಅಲ್ಲ 2ರಿಂದ 3 ಮಾಡಿ ಅಲ್ಲೇ ತುಂಬಾ ಲಾಸ್ ಆಗಿದ್ರೆ ಗುರುಜಿ. ಅದು ಅವಾಗ ಬೇರೆ ಇವಾಗ ಬೇರೆ. ಇವಾಗ ಒಳ್ಳೆ ಟೈಮ್ ನಡೀತಿದೆ. ಒಂದು ಬಿಸ್ನೆಸ್ ಮಾಡಕ್ಕೆ ಹೇಳಿ, ಕ್ಲಿಕ್ ಆಗ್ತಾರೆ. ಏನು ಮಾಡ್ತಾ ಇದ್ರು ಅವರು? ಇನ್ವೆಸ್ಟ್ಮೆಂಟ್ ಮಾಡೋಣ ಅಂತ ಅವರು ಪಕ್ಕ ಈ ಸರಿ ಕ್ಲಿಕ್ ಆಗ್ತಾರೆ, ಈ ಸರಿ ಕ್ಲಿಕ್ ಆಗ್ತಾರೆ. ಅದು ಬದ್ದು ಏನಾದ್ರು ಬಿಸ್ನೆಸ್ ಮಾಡಕ್ಕೆ ಹೇಳಿ. ಶೇರ್ ಮಾರ್ಕೆಟ್ ಬೇಡ, ಶೇರ್ ಮಾರ್ಕೆಟ್ ಬೇಕಾಗಿಲ್ಲ, ಬಿಸ್ನೆಸ್ ಮಾಡಕ್ಕೆ ಹೇಳಿ. ತುಂಬ ಕ್ಲಿಕ್ ಆಗ್ತಾರೆ, ಸರಿ ಗುರುಜಿ. ತುಂಬ ಕ್ಲಿಕ್ ಆಗ್ತಾರೆ. ಹೆದರಬೇಡಿ, ಒಳ್ಳೇದಾಗಲಿ. ಯಾವ ಥರ ಇಬ್ಬರು ಗಂಡ ಹೆಂಡ್ತಿರು ಹಾ ಗುರುಜಿ. ಪ್ರತಿ ಶುಕ್ರವಾರ ದಿವಸ ಒಟ್ಟಿಗೆ ನಿಮ್ಮ ಮನೇಲಿ ದೇವ್ರ ಪೂಜೆ ಮಾಡಿ. ಹಾ ಗುರುಜಿ. ಒಟ್ಟಿಗೆ ಏನು ಹೇಳಿ? ಓಕೆ, ಒಟ್ಟಿಗೆ. ನೀವು ಅವರು ಬೇರೆ ಬೇರೆ ಅಲ್ಲ. ಪ್ರತಿ ಶುಕ್ರವಾರ ಒಟ್ಟಿಗೆ ಪೂಜೆ ಮಾಡಿ. ಪ್ರತಿ ಶುಕ್ರವಾರ ಪೂಜೆ ಆದ್ಮೇಲೆ ಒಟ್ಟಿಗೆ ಊಟ ಮಾಡಿ. ಹಾ ಗುರುಜಿ. ನೋಡಿ, ನಿಮ್ಮಲ್ಲಿ ಯೋಗ ಬರುತ್ತೆ. ಸರಿ ಗುರುಜಿ, ಆಯ್ತು ಮಾಡ್ತೀವಿ. ಓಕೆ. ಓಕೆ, ಥ್ಯಾಂಕ್ ಯು. ಧನ್ಯವಾದಗಳು ಕರೆ ಮಾಡಿ ಮಾತನಾಡೋದಕ್ಕಾಗಿ. ಎಸ್, ನೋಡಿ ನೀವು ಗುರುಜಿ ಹತ್ರ ಮಾತನಾಡುವಾಗ ಕೆಲವೊಂದನ್ನು ಅವ್ರು ಕೇಳ್ತಾ ಇದ್ರು ನೀವು ಹೇಳೋದಿಲ್ಲ. ಇಲ್ಲ ಅದು ಇದು ಅಂತ ಮೀನಾಮೇಶ್ವರನ ಹೇಳಿಸ್ತಾ ಇರ್ತೀರ. ಆದರೆ ಅದು ಬೇಡ, ಮುಕ್ತವಾಗಿ ಮಾತಾಡಿ. ಇಲ್ಲ ಆಗೋದಿಲ್ಲ ಮುಕ್ತವಾಗಿ ಮಾತಾಡೋಕ್ಕೆ ಅಂತಂದರೆ ನೀವು ಆಫೀಸಿಗೆ ಭೇಟಿ ಕೊಟ್ಟು ಮುಕ್ತವಾಗಿ ಮಾತನಾಡ್ಬೋದು. ಹಾಗೆ ನೆಕ್ಸ್ಟ್ ಕಾಲರ್ ಕೂಡ ರೆಡಿ ಇದ್ದಾರೆ. ಹಲೋ, ನಮಸ್ತೆ. ದಯಮಾಡಿ ಟಿ ವಿ ವ್ಯಾಲ್ಯೂಮನ್ನು ಕಮ್ಮಿ ಮಾಡಿ ಆಮೇಲೆ ಮಾತನಾಡಿ. ಪದೇ ಪದೇ ನಾನು ಹೇಳ್ತಾನೆ ಇರ್ತೀನಿ, ಆದರೆ ನೀವು ಅದನ್ನು ಕೇಳೋದೇ ಇಲ್ಲ. ನಾನು ನೋಡಿ, ನಿಜವಾಗ್ಲೂ ನೀವು ಗುರುಜಿ ಹತ್ರ ಮಾತನಾಡಬೇಕು ಅಂತಂದರೆ ದಯಮಾಡಿ ನೀವು ಏನು ಟಿ ವಿ ನೋಡ್ತಾ ಇರ್ತಾರೆ ಅದ್ರ ವ್ಯಾಲ್ಯೂಮನ್ನು ಕಮ್ಮಿ ಮಾಡಿ ಮಾತನಾಡಿ. ಅದು ಬಿಟ್ಟು ನೀವು ಹಾಗೆ ಮಾತನಾಡ್ತಾ ಇದ್ದರೆ, ನೋಡ್ಕೊಂಡು ಟಿ ವಿ ನೋಡ್ಕೊಂಡು ಮಾತನಾಡಿದ್ರೆ ಕಾಲ್ ಡಿಸ್ಕನೆಕ್ಟ್ ಆಗುತ್ತೆ. ಹಾಗಾಗಿ ದಯಮಾಡಿ ಟಿ ವಿ ವ್ಯಾಲ್ಯೂಮನ್ನು ಕಮ್ಮಿ ಮಾಡಿ ತದನಂತರದಲ್ಲಿ ಮಾತಾಡಿ. ಸೊ ನೆಕ್ಸ್ಟ್ ಕಾಲರ್ ಕೂಡ ರೆಡಿ ಇದ್ದಾರೆ. ಹಲೋ, ನಮಸ್ತೆ. ಹಲೋ, ಎಲ್ಲಿಂದ ಕರೆ ಮಾಡಿದ್ದೀರಿ? ಬಾಗಲಕೋಟೆ. ಯಾರ ಬಗ್ಗೆ ವಿಚಾರಿಸಬೇಕಾಗಿತ್ತು? ನಮ್ಮ ಬಗ್ಗೆ ವಿಚಾರಿಸಬೇಕು. ಡೇಟ್ ಆಫ್ ಬರ್ತ್ ಹೇಳಿ. ಹಲೋ, ಡೇಟ್ ಆಫ್ ಬರ್ತ್ ಹೇಳಿ ಸರ್ ನಿಮ್ಮದು. 23/6/1980. 23/6/1980. 80. ಓಕೆ. ಸಮಯ ಗೊತ್ತಿಲ್ಲ ಮೇಡಮ್. ಗುರುಗಳಿದ್ದಾರೆ, ಮಾತನಾಡಿ. ಹಾಯ್. ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರ. ಎಷ್ಟು ಗಂಟೆ? ಗಂಟೆ ಗೊತ್ತಿಲ್ಲ. ಗಂಟೆ ಗೊತ್ತಿಲ್ಲ ಸರ್. ಏನು ಪ್ರಶ್ನೆ ನಿಮ್ಮದು? ಯಾವ ಕೆಲಸ ಸಿಗ್ತಾ ಇಲ್ಲ ಗುರುಜಿ. ಅದ್ರ ಏನು ಕೆಲಸ ಮಾಡೋಣ ಅಂತ? ಯಾವ್ದಾದ್ರು ಮಾಡ್ಬೇಕು. ಅಲ್ಲ, ನೀವು ಜನರಲ್ಲ ಹೊಲ ಒಳಗೆ ಹೋಗ್ತೀರಾ? ಹೋಗ್ತೀವಿ. ಹೋಗ್ತಾ ಇದ್ದೀರಾ? ಎಷ್ಟು ಕೊಡ್ತಾರೆ? 500 ರೂಪಾಯಿ ಕೊಡ್ತಿದ್ದಾರೆ. ಓಕೆ. ಯಾವ ಥರ ಗಾರೆ ಕೆಲಸ ಮಾಡಿದ್ರಾ? ಗಾರೆ ಕೆಲಸನೂ ಮಾಡಿದ್ದೆ. ಅದನ್ನು ಹೇಳ್ತಾ ಇತ್ತು, ಹೊಲ ಒಳಗೆ ಹೋಗ್ತೀರಾ, ಗಾರೆ ಕೆಲಸಕ್ಕೆ ಹೋಗ್ತೀರಂತ. ಅಣಸೆಣ್ಣು ಇಷ್ಟನಾ? ಅಣಸೆಣ್ಣು ನಿಂಗೆ ತುಂಬ ಇಷ್ಟನಾ? ಸರಿಯಾಗಿ ಕೇಳ್ತಾ ಇಲ್ಲ. ಅಣಸೆಣ್ಣು ಇಷ್ಟನಾ? ತಿಂತೀರ ಅದನ್ನ? ತಿನ್ನಲ್ವಾ? ತಿಂತೀನಿ. ಓಕೆ. ಇದನ್ನು ಹೇಗಾರ ಮಾಡಿ ಶನಿವಾರ ಒಂದು ಪೀಸು 4 ಪೀಸು ಆಂಜನೇಯ ಸ್ವಾಮಿ ದೇವಸ್ಥಾನ ಕೊಡ್ತಾ ಬರ್ರಿ. ಆಮೇಲೆ ಆದಷ್ಟು ನಿಮ್ಮ ಊರಲ್ಲಿ ಆಂಜನೇಯಂದು ಯಾವ ಕೋತಿಗಳಿಗೆ ಇದನ್ನು ಊಟವಾಗಿ ಹಾಕಿ ಪ್ರತಿ ಶನಿವಾರ ಮರಿದೆಲ್ಲ ಮಾಡ್ತಾ ಬರ್ರಿ. ಒಂದು 21 ಶನಿವಾರ ಮಾಡಿ ನಿಮ್ಮ ಲೈಫಲ್ಲಿ ಭಾಳ ಬದಲಾವಣೆ ಆಗ್ತೀರಾ. ಮರಿದೆಲ್ಲ ಮಾಡಿ ಸರ್, ನಿಮ್ಮ ಲೈಫಲ್ಲಿ ತುಂಬ ಬದಲಾವಣೆ ಆಗುತ್ತೆ. ಒಳ್ಳೆಯದಾಗಲಿ. ಸರ್ ಧನ್ಯವಾದ ಕರೆ ಮಾಡೋದಕ್ಕಾಗಿ. ಎಸ್ ಗುರುಜಿನ ಬಿಗ್ ಬಾಸ್ನಲ್ಲಿ ಗಿಲ್ಲಿ ಅವರ ಹಾವಳಿ ಜಾಸ್ತಿ ಆಗ್ತಾ ಇದೆ. ಜೊತೆಗೆ
ಜನರು ಕೂಡ ಗಿಲ್ಲಿ ಬಗ್ಗೆನೇ ಮಾತನಾಡ್ತಾ ಇದ್ದಾರೆ. ಸೊ ಗಿಲ್ಲಿ ಬಗ್ಗೆ ನೀವೇನು ಹೇಳ್ತೀರಾ? ನೆಕ್ಸ್ಟ್ ಬರುವಂಥ ಕಾಲರ್ ಜೊತೆನೂ ಕೂಡ ನೀವು ಗಿಲ್ಲಿ ಬಗ್ಗೆ ಡಿಸ್ಕಷನ್ ಮಾಡಿ. ಈಗ ನೀವು ಏನು ಹೇಳ್ತೀರಾ ಗಿಲ್ಲಿ ಬಗ್ಗೆ? ಗಿಲ್ಲಿ ಒಬ್ಬ ಒಳ್ಳೆ ಹುಡುಗ, ನನಗೂ ಟಚ್ ಇದ್ದಾನೆ, ನನಗೂ ಪರಿಚಯ ಇದ್ದಾನೆ, ಒಳ್ಳೆ ಹುಡುಗ. ಅವನು ಗೆಲ್ಲಬೇಕು, ಯಾವಾಗಲೂ ಗೆಲ್ಲಬೇಕು, ಭಾಳ ವಿಶೇಷವಾಗಿ ಗೆಲ್ಲಂಥ ಹುಡುಗ. ಯಾಕಂದರೆ ಅವನು ಇಷ್ಟು ದಿವಸ ಮಾತಾಡೋದೇ ಒಂದು ಕೆಲಸ ಅಲ್ವಾ, ಬಿಗ್ ಬಾಸ್ ಮಾತಾಡೋದೇ ಒಂದು ಆಗಿರೋದ್ರಿಂದ ಅವನು ಗೆಲ್ಲಿ, ಒಳ್ಳೇದಾಗಲಿ. ಇನ್ನು ಹೆಚ್ಚಿನ ರೀತಿ ಕಲಾವಿದರಿಗೆ ಏನು ಇಷ್ಟ ಆಗುತ್ತೆ ನಿಮಗೆ ಗಿಲ್ಲಿಯಲ್ಲಿ? ನನಗೇನು ಇಷ್ಟ ಆಗಲ್ಲ. ಏಕೆ? ನಾನು ಅದೆಲ್ಲ ನೋಡಲ್ಲ, ನಂಗೆ ಕ್ರೇಜ್ ಇಲ್ಲ. ವ್ಯಕ್ತಿತ್ವ ಇಷ್ಟ, ಮಾತಾಡ್ತೀವಿ. ಇವಾಗ ಇಲ್ವಾ ನೀವು? ಇವಾಗ ಎಣ್ಣೆ ಅಂಗಡಿ ಓನರ್ ಇಷ್ಟ, ಹಂಗದು ಎಣ್ಣೆ ಅಂಗಡಿಲಿ ಏನು ಇಷ್ಟ ಅಂದ್ರೆ ನಾನೇನು ಹೇಳಿ? ನಿಮ್ಮ ಬ್ರ್ಯಾಂಡ್ ಯಾವುದು ಇಷ್ಟ ಅಂತ ಹೇಳ್ಬೇಕಾಗತ್ತೆ ಅಷ್ಟೇ. ನಂಗೆ ಅದು ಗೊತ್ತಿಲ್ಲ. ಗಿಲ್ಲಿ ತುಂಬ ಒಳ್ಳೆ ಹುಡುಗ, ಒಳ್ಳೆ ವ್ಯಕ್ತಿ. ಒಳ್ಳೇದಾಗಲಿ ಅವ್ರ ಕುಟುಂಬಕ್ಕೆ, ಅವನಿಗೆ ಒಳ್ಳೇದಾಗಲಿ. ಅಲ್ಲಿರೋರು ಎಲ್ಲರಿಗೂ ಒಳ್ಳೇದಾಗಲಿ. ಎಲ್ಲರೂ ಒಳ್ಳೆಯವರೇನೆ, ಎಲ್ಲರೂ ಹಂಗೆ ಡಿವೈಡ್ ಮಾಡೋಕ್ಕಾಗಲಿ. ಅದು ನಿಜ. ಯಾಕಂದ್ರೆ ಜನ ತುಂಬಾ ಇಷ್ಟಪಡ್ತಾರೆ ಅದಕ್ಕೆ ಗಿಲ್ಲಿನ. ಎಲ್ಲಿ ನೋಡಿದ್ರು ಗಲ್ಲಿಯಲ್ಲೂ ಗಿಲ್ಲಿ ಹೆಸರು ಸೌಂಡ್ ಮಾಡ್ತಾ ಇರೋದು. ಅದು ನೇಮ್ ಚೆನ್ನಾಗಿದೆ, ಗಿಲ್ಲಿ ಅನ್ನೋದು. ಇನ್ನೊಂದು ಇವಾಗ ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕು, ಅವನು ಕೂಡ ಭಾಳ ವಿಶೇಷವಾಗಿ ಲೋಕದಲ್ಲಿರಲ್ವ, ಯೂತ್ ಅಲ್ವಾ, ಮದುವೆ ಆಗಿರೋರಿಗೆಲ್ಲ ಹಂಗೆಲ್ಲ ಯಾರು ಸಪೋರ್ಟ್ ಮಾಡೋದು, ಇದೊಂದು ಗೋಳು ಜನಗಳು. ಹಾಗಾಗಿ ಮಾಡಿದ್ದಾರೆ. ಇರೋದಲ್ಲಿ ಈ ಸರಿ ಬಿಗ್ ಬಾಸಲ್ಲಿ ಅಶ್ವಿನಿ ಮೇಡಮ್ ಅವರಿಬ್ಬರು ತುಂಬ ಕಷ್ಟಪಟ್ಟವ್ರೆ. ನಿಮ್ಗೆ ಯಾರು ಇಷ್ಟ ಆಗ್ತಾರೆ ಬಿಗ್ ಬಾಸ್ ಮನೆಯಲ್ಲಿ? ನನಗೆ ಹಂಗೆ ಯಾರು ಇಷ್ಟ ಆಗಲ್ಲ. ಅಂದ್ರೆ ನೀವು ನೋಡ್ತಾನೆ ಇಲ್ವಾ ಬಿಗ್ ಬಾಸ್? ಇಲ್ಲ ಇಂಟ್ರೆಸ್ಟ್ ಕಮ್ಮಿ ಆಗ್ಬಿಟ್ಟಿದೆ ಹೇಗೆ? ಅದು ನೋಡಿ ನಾನು ಏನು ಮಾಡಲಿ? ನೋಡ್ತೀನಿ, ನಾನೇನು ನೋಡಿ ಏನು ಮಾಡಲಿ? ನನಗೇನು ಲಾಭ ಅದು? ನಂಗೆ ಲಾಭ ಇರೋದು ಏನಾದ್ರು ನೋಡ್ತೀನಿ, ನಂಗೇನು ಅದರಿಂದ ಲಾಭ ಏನಿಲ್ಲ. ಅಂತಲೇ ನಂಗೆ ಕೆಟ್ಟೋಗಿಲ್ಲ, ಅದು ಕೂತ್ಕೊಂಡು ನೋಡೋವಷ್ಟು ಒಂಥರ ಅದೊಂದು ನೋಡೋವಷ್ಟು ನಂತಲೇ ಬ್ರೈನ್ ಅದೇನು ನೋಡೋಣ ಅದನ್ನು, ಏನು ಅದರಿಂದ ಏನು ಅದರಿಂದ ನಾಲೆಡ್ಜ್ ಏನಾಗುತ್ತೆ ನನಗೆ? ದುಡ್ಡು ಇಂಪ್ರೂವ್ಮೆಂಟ್ ಆಗುತ್ತಾ, ಇಲ್ಲ ಬ್ರೈನ್ ಇಂಪ್ರೂವ್ಮೆಂಟ್ ಆಗುತ್ತಾ, ಇಲ್ಲ ವಿದ್ಯೆ ಇಂಪ್ರೂವ್ಮೆಂಟ್ ಆಗುತ್ತಾ? ಎಂಟರ್ಟೈನ್ಮೆಂಟ್ ನಂಗೆ ಬೇಜಾನ ಇದೆ. ನನಗೆ 1 hour ನಾನು ಎಂಟರ್ಟೈನ್ಮೆಂಟು, ಜನ ಬರ್ತಾರೆ ಡೈಲಿ ನಮ್ಮ ಆಫೀಸಲ್ಲಿ. ಬಿಗ್ ಬಾಸ್ ಥರ ಜನ ಬಂದು ಹೋಗ್ತಾರೆ. ನನಗೇನಕ್ಕೆ ಎಂಟರ್ಟೈನ್ಮೆಂಟು? ರಾತ್ರಿ ಅಷ್ಟೊತ್ತಿನಲ್ಲಿ ನಿದ್ದೆ ಮಾಡೋದು ಸಾಕಾಯ್ತು. 9:30 ಮೇಲೆ ಕ್ರೇಜ್ ಇಲ್ಲ ನನಗೆ. ನೋಡ್ತೀನಿ, ಯಾವಾಗಲೂ ಒಂದು ಚೂರು ಓಡಿಸಿ ನೋಡ್ತೀನಿ, ಹಂಗೆಲ್ಲ ನೋಡಲ್ಲ. ಸರಿ ಆಯ್ತು. ನೆಕ್ಸ್ಟ್ ಬರೋಂಥ ಕಾಲರ್ ಜೊತೆ ನೀವು ಗಿಲ್ಲಿನ ಏನು ಇಷ್ಟಪಡ್ತೀರಾ ಅಂತ ಮಾತಾಡಿಸಿ. ನೀವು ಕೇಳಿ. ಓಕೆ, ಹಲೋ, ನಮಸ್ತೆ. ನಮಸ್ತೆ ಗುರು. ಎಲ್ಲಿಂದ ಕರೆ ಮಾಡಿದಿರಿ? ಹಲೋ, ಎಲ್ಲಿಂದ ಕರೆ ಮಾಡಿದಿರಿ ಅಮ್ಮ? ಹಲೋ, ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ ಮೇಡಮ್. ಓಕೆ, ಯಾರ ಬಗ್ಗೆ ವಿಚಾರಿಸಬೇಕಾಗಿತ್ತು? ನನ್ನ ತಂಗಿ ಬಗ್ಗೆ ಮೇಡಮ್. ಓಕೆ, ಅವ್ರದ್ದು ಡೇಟ್ ಆಫ್ ಬರ್ತ್ ಹೇಳಿ. 19/2/2003 ಮೇಡಮ್. 19/2/2003. ಸಮಯ ಸರಿಯಾಗಿ ಗೊತ್ತಿಲ್ಲ ಮೇಡಮ್. ಬೆಳಿಗ್ಗೆ 3:30 ಗಂಟೆ ಅಂತಾರೆ ಮೇಡಮ್. ಸರಿ ಆಯ್ತು, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ತೆ ಗುರುಜಿ. ನಮಸ್ಕಾರ. ನಮಸ್ತೆ ಗುರುಜಿ. ನನ್ನ ತಂಗಿ ಗೌರ್ಮೆಂಟ್ ಜಾಬ್ ಆಗುತ್ತೇನೋ ನೋಡಿ ಗುರುಜಿ. ಒಂದು ಯಾವ್ದಾದ್ರು ಹಾಡು ಹೇಳಿ ಅಮ್ಮ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಏನು ಅವ್ರ ಹೆಸರು? ಸುಚಿತ್ರ ಗುರುಜಿ. HV ಸುಚಿತ್ರ. ಚಿತ್ರನಾ? ಇನ್ನೊಂದು ಹಾಡು ಹೇಳಿ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ನಿಮ್ಮಲ್ಲಿ ಯಾರು ತಂದೆ ತಾಯಿ ಯಾರಿಗಾರು ಇಲ್ವಾ? ತಂದೆ ಇಲ್ಲ ಗುರುಜಿ. ಅದೇನು, ಯಾಕಂದ್ರೆ ಹಾಲು ತುಪ್ಪ ಬುಟ್ಟಲ್ಲಿ ಆಡಲ್ಲ, ಅದಕ್ಕೆ ಕೇಳಿದೆ. ಇದನ್ನ ಹೇಳ್ಬೇಕಂದ್ರೆ ಸಖತ್ ಸತ್ಯ ಇದು. ಹೇಳಕ್ಕೆ ಜನ ಒಪ್ಕೊಳಕ್ಕಲ್ಲ, ತುಂಬ ವಿಷಯ ಇದೆ ಇದರಲ್ಲಿ. ಇವರು ಹಾಡು ಹೇಳಿರೋ ರೀತಿಲೆಲ್ಲ ಸಾಕಷ್ಟು ಆಳೋದು ವಿಷಯ ನನ್ನ ತಲೆಯಲ್ಲಿದೆ. ಜನ ಸತ್ಯ ಒಪ್ಕೊಳಕ್ಕಲ್ಲ ಹೇಳಕ್ಕೆ ಹೋದ್ರೆ. ಏನು ಹೇಳಿ? ಜನ ಒಪ್ಕೊಳ್ಳಲ್ಲ ಗುರುಜಿ. ಸತ್ಯನ ಒಪ್ಕೊಳಕ್ಕಲ್ಲ. ಜನ ಸುಳ್ಳುನ್ನೇ ತುಂಬ ಇಷ್ಟಪಡ್ತಾರೆ. ನಾವು ಅದನ್ನು ನೆಮ್ಸೋಕ್ಕಾಗಲ್ಲ. ಖಂಡಿತ ಅಲ್ಲೂ ಕೂಡ ಕೆಲಸ ಸಿಗುತ್ತೆ, 100% ಸಿಗುತ್ತೆ. ಒಂದ್ಸರಿ ಚಿದಂಬರಂ ನಟರಾಜ ಸ್ವಾಮಿ ದರ್ಶನ ಮಾಡ್ಕೆ ಬರ್ರಿ. ಏನು ಹೇಳಿ? ಯಾವ ಊರು? ಚಿದಂಬರಂ ನಟರಾಜ ಸ್ವಾಮಿನ ದರ್ಶನ ಮಾಡಿ. ಈ ಕಡೆ ನಟರಾಜ ಸ್ವಾಮಿ, ಈ ಕಡೆ ವಿಷ್ಣು, ಎರಡು ಒಂದೇ ಟೆಂಪಲ್, ಒಂದು ದೇವಸ್ಥಾನದಲ್ಲಿ, ದೊಡ್ಡ ದೇವಸ್ಥಾನದಲ್ಲಿ. ಈ ಕಡೆ ನಟರಾಜ, ಈ ಕಡೆ ಶಿವ, ಈ ಕಡೆ ವಿಷ್ಣು ಇದೆ ಫಸ್ಟ್ ಟೆಂಪಲ್. ನೀವು ಅಲ್ಲಿ ಹೋಗಿ ದರ್ಶನ ಮಾಡಿ, ನಿಮ್ಮ ಜೀವನ ಪಾವನ ಆಗುತ್ತೆ, ಕೆಲಸ ಸಿಗುತ್ತೆ, ಒಳ್ಳೇದಾಗುತ್ತೆ, ತುಂಬ ಒಳ್ಳೇದಾಗುತ್ತೆ.
ಒಂದು ಕೇಳಿ, ಆಯ್ತು ಗುರುಜಿ. ಏನೇಳಿ? ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಒಂದು ಕೇಳಿ ಒಳ್ಳೆಯದಾಗುತ್ತೆ. ಮತ್ತೆ ನಾಳೆ ನಾನು ಇಲ್ಲೇ ಇರ್ತೀನಿ, ಎಲ್ಲೂ ಹೋಗಲ್ಲ, ಮಾಡಿ. ಆಯ್ತು. ಎಸ್, ಧನ್ಯವಾದ ಕರೆ ಮಾಡೋದಕ್ಕಾಗಿ. ನೋಡಿ, ನೀವು ಈಗ ಒಂದು ಪ್ರಶ್ನೆಯನ್ನು ಕೇಳಿದ್ರೆ ಸರಿ, ಮತ್ತೊಂದು ಪ್ರಶ್ನೆನ ಕೇಳಬೇಕು ಅಥವಾ ಮತ್ತೊಂದು ನೀವು ತಿಳ್ಕೊಬೇಕು ಅಂತಂದರೆ ಒಂದೇ ನಿಮ್ಗೆ ಆಪ್ಷನ್ ಇರೋದು, ಒಂದು ನೇರವಾಗಿ ನೀವು ಆಫೀಸಿಗೆ ಭೇಟಿ ಕೊಡೋದು, ಇಲ್ಲ ನೆಕ್ಸ್ಟ್ ನಾಳೆ 9 ಗಂಟೆ ಮತ್ತೆ ನೇರ ಪ್ರಸಾರ ಆಗುತ್ತೆ, ಆಗ ನೀವು ಮತ್ತೆ ಗುರುಗಳ ಹತ್ರ ಮತ್ತೊಂದು ಕ್ವಶನನ್ನು ಕೇಳಬಹುದು. ಆ್ಯಂಡ್ ಮತ್ತೆ ಹೇಳ್ತಾ ಇರ್ತೀನಿ, ದಯಮಾಡಿ ಗುರುಜಿ ಹತ್ರ ಮಾತನಾಡೋಕ್ಕೆ ಯಾರು ಕರೆ ಮಾಡ್ತೀರಿ ಅವರು ಟಿ ವಿ ವ್ಯಾಲ್ಯೂಮನ್ನು ಕಮ್ಮಿ ಮಾಡಿ ಮಾತನಾಡಿ, ಇಲ್ಲ ಅಂತಂದರೆ ಕಾಲ್ ಡಿಸ್ಕನೆಕ್ಟ್ ಆಗುತ್ತೆ. ಸೊ ಅದಕ್ಕೆ ಅವಕಾಶ ನೀವು ಮಾಡಿಕೊಡ್ಬಿಡಿ. ಹಾಗೆ ಗುರುಜಿ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಮಾತಾಡಿಸ್ತಾ ಹೋಗೋಣ. ಹಲೋ, ನಮಸ್ತೆ. ಈಗ ತಾನೇ ಹೇಳ್ತಾ ಇದ್ದೀನಿ ಟಿ ವಿ ವ್ಯಾಲ್ಯೂಮನ್ನು ಕಮ್ಮಿ ಮಾಡಿ ಮಾತನಾಡಿ ಅಂತ, ನೀವು ಟಿ ವಿ ವ್ಯಾಲ್ಯೂಮನ್ನು ಇಟ್ಕೊಂಡೇ ಮಾತನಾಡ್ತಿದ್ದೀರಾ. ಎಸ್, ಕಾಲ್ ಡಿಸ್ಕನೆಕ್ಟ್ ಆಗುತ್ತೆ. ಕಾಲ್ ಡಿಸ್ಕನೆಕ್ಟ್ ಆಗಿದೆ. ಸೊ ಪದೇ ಹೇಳ್ತಾ ಇರ್ತೀನಿ ನಾನು, ದಯಮಾಡಿ ನೀವು ಮಾತನಾಡುವಾಗ ಅಷ್ಟು ಶ್ರಮಪಟ್ಟು ಮಾಡಿರ್ತೀರಿ, ಅದು ಕನೆಕ್ಟ್ ಆಗಿರುತ್ತೆ, ಅಟ್ಲೀಸ್ಟ್ ನೀವು ಟಿ ವಿ ವ್ಯಾಲ್ಯೂಮನ್ನು ಕಮ್ಮಿ ಮಾಡಿ ಮಾತನಾಡಿದ್ರೆ ನಿಮಗೂ ಖುಷಿ ಆಗುತ್ತೆ, ಗುರುಜಿಗೂ ಖುಷಿ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ನೆಕ್ಸ್ಟ್ ಕಾಲರ್ ಕೂಡ ರೆಡಿ ಇದ್ದಾರೆ, ನೀವಾದರೂ ಹಾಗೆ ಮಾಡಿಬಿಡಿ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ಎಲ್ಲಿಂದ ಕರೆ ಮಾಡಿದ್ದೀರಿ? ನಾವು ಬಾಗಲಕೋಟ್ ಡಿಸ್ಟ್ರಿಕ್ಟ್ ಜಮಖಂಡಿಯಿಂದ ಮಾಡಕತ್ತಿದ್ದೀವಿ. ಯಾರ ಬಗ್ಗೆ ವಿಚಾರಿಸ್ಬೇಕಾಗಿತ್ತು? ನಮ್ಮ ಬಗ್ಗೆ ಕೇಳಬೇಕಾಗಿತ್ರಿ. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. 15/8/1996. 15/8/1996. ಓಕೆ, ಸಮಯ ಬೆಳಗ್ಗೆ 8:08. ಗುರುಗಳಿದ್ದಾರೆ, ಮಾತನಾಡಿ. ಏನು ಪ್ರಶ್ನೆ ಮೇಡಮ್? ಏನು ಹೇಳಿ ಪ್ರಶ್ನೆ, ಏನು ಪ್ರಶ್ನೆ? ನಮ್ಗೆ ಜಾಬಿನ ಬಗ್ಗೆ ಕೇಳಬೇಕಾಗಿತ್ತು. ಗೌರ್ಮೆಂಟ್ ಜಾಬ್ ಭಾಳ ದಿನ ಟ್ರೈ ಮಾಡಕತ್ತಿದೀವ್ರಿ, ಆದ್ರೆ ಗೌರ್ಮೆಂಟ್ ಹೇಳಿ. ಗೌರ್ಮೆಂಟ್ ಜಾಬ್ ಬಗ್ಗೆ ಕೇಳಬೇಕಾಗಿತ್ರಿ. ಓಕೆ, ಯಾವ ದೇವ್ರಿಗೆ ಅರ್ಕೆ ಹೊತ್ಕೊಂಡಿದ್ರಿ? ಎಲ್ಲಾ ದೇವ್ರಿಗೂ ಹರಕೆ ಹೊರತೀವಿ ನೋಡ್ರಿ. ಓಕೆ, ನಿಮ್ದೇನಾಗಿ ಇದು ಕೇಳಿತ್ತಾ ಇರೋದು? ಹಲೋ, ನಿಮಗೆ ಗೌರ್ಮೆಂಟ್ ಕೆಲಸನಾ? ನಮ್ಗೆ ಗೌರ್ಮೆಂಟ್ ಜಾಬ್ ಭಾಳ ದಿನ ಟ್ರೈ ಮಾಡಕತ್ತಿದ್ರಿ. ಫಸ್ಟ್ ಈಗ ಒಂದು 5 ವರ್ಷದಿಂದ ಗೌರ್ಮೆಂಟ್ ಜಾಬ್ ಆಗಿತ್ರಿ, ಬಟ್ ಫೈನಲ್ನಾಗ ಆಗ್ಲಿಲ್ಲದ್ರಿ. ಮನೇಲಿ ಯಾರು ಇದ್ದೀರಾ? ಹಲೋ, ಮನೇಲಿ ಯಾರು ಇದ್ದೀರಾ? ಮನೇಲಿ ನಾನು, ನಮ್ಮ ಅಪ್ಪ ಅಮ್ಮ ಮತ್ತು 2 ತಮ್ಮಗಳಿದಾರ್ರಿ. ಓಕೆ, ನೀವು ಯಾವಾಗ ತಾರು ಯಾರನ್ನಾರು ಲವ್ ಮಾಡಿದ್ರಾ? ಯಾರು ಇಲ್ರಿ. ಅಲ್ಲ, ಲವ್ ಏನಾರು ಮಾಡಿ ಫೇಲ್ಯೂರ್ ಆಯ್ತಾ? ನೀನು ಇಷ್ಟ ಇಲ್ಲ ಕಣ ಅಂತ ಹೇಳಿದ್ರೆ ಯಾರು ಇಲ್ರಿ. ಯಾರು ಇಲ್ರಿ. ಯಾರು ಇಲ್ವಾ? ಯಾರು ಇಲ್ರಿ. ಅಲ್ಲ, ಒಂದ್ಸಲ ಆಗ್ನಲ್ವಾ? ಇಲ್ರಿ ಇಲ್ರಿ. ನಿಮಗೆ ಗೌರ್ಮೆಂಟ್ ಕಾರ್ ಸಿಗಲ್ಲ ಮೇಡಮ್, ಸಿಗಲ್ರಿ. ಸಿಗಲ್ಲ. ಹಲೋ, ಹಲೋ, ಸಿಗಲ್ಲ. ಏನ್ ಮಾಡ್ಬೇಕದಕ್ರಿ? ಎಷ್ಟು ಪರ್ಸೆಂಟ್ ಇದೆ ನಿಮ್ಮ ಹತ್ರ? ಏನ್ರಿ? ಎಷ್ಟು ಪರ್ಸೆಂಟ್ ಬಂತು SLC PUC ಮಾರ್ಕ್ಸು? 60, 70, 80? ಹಲೋ, ಕೇಳಿ ಮೇಡಮ್, ಎಷ್ಟು ಪರ್ಸೆಂಟ್ ನಿಮಗೆ SSLCಯಲ್ಲಿ ಎಷ್ಟು ಪರ್ಸೆಂಟ್ ಬಂದಿದೆ? ಮಾರ್ಕ್ಸ್ 79%. ಓಕೆ. PUCಲಿ? PUCಲಿ 88. ನಿಮ್ಮ ಮನೆ ದೇವ್ರು ಯಾವುದು? ಮನೆ ದೇವರು ಕಡಪಟ್ಟಿ ಬಸವಣ್ಣ ಅಂತದನ್ರಿ. ಓಕೆ, ನೋಡಿ, ಪ್ರತಿ ಭಾನುವಾರ ದಿವಸ ಒಂದು ಸ್ವೀಟನ್ನು ಮಾಡಿ ನಿಮ್ಮ ಮನೆ ದೇವ್ರಿಗೆ ಇಡ್ತಾ ಬರ್ರಿ. ಒಂದೇ ಒಂದು ಸ್ಪೂನ್ ಅಷ್ಟು ಇಡಿ ಸಾಕಂಗಂತ, ಒಂದು ಮಂಕ್ರಿಲ್ಲ, ಒಂದು ಗಾಳು ಸಕ್ಕರೆ, ಒಂದು ಸ್ಪೂನ್ ಹಾಕಿ, ಅದರಲ್ಲೂ ಕೂಡ ಅಕ್ಕಿ ಹಾಕ್ಬಿಟ್ಟು ಸ್ವೀಟ್ ಮಾಡ್ಬೇಕು. ಅಕ್ಕಿನ ಮತ್ತು ಗೋಧಿನ ಹಾಕಿ 2 ಮಾಡಿ ಸ್ವೀಟ್ ಮಾಡಿ ಒಂದು ಸ್ಪೂನ್ ಅಷ್ಟು ಮಾಡಿ ಪ್ರತಿ ಭಾನುವಾರ ದೇವ್ರಿಗೆ ಇಡ್ತಾ ಬರ್ರಿ. ಖಂಡಿತ ಅಲ್ಲೂ ಕೂಡ ಇದೊಂದು 2-3 ವರ್ಷದಲ್ಲಿ ಕ್ಲಿಯರ್ ಮಾಡಿಕೊಡ್ತಾರೆ. ಒಳ್ಳೇದಾಗಲಿ ತಾಯಿ. ಎಸ್, ಧನ್ಯವಾದ ಕರೆ ಮಾಡೋದಕ್ಕಾಗಿ, ಹಾಗೆ ಮಾತನಾಡೋದಕ್ಕಾಗಿ. ನೋಡಿ, ನೀವು ಕೂಡ ಅಷ್ಟೇ, ಏನಾದರೂ ನಿಮಗೆ ಸಮಸ್ಯೆಗಳಿತ್ತಾ, ದಯಮಾಡಿ ಟಿ ವಿ ಮೇಲೆ ಕಾಣ್ತಾ ಇರುವಂತಹ ಆಫೀಸ್ ನಂಬರ್ಗೆ ಡೈರೆಕ್ಟಾಗಿ ಕರೆ ಮಾಡಿ. ಸೊ ನೀವು ಅಲ್ಲೋಗಿ ಕುಂದುಕೊರತೆಗಳನ್ನು ಹೇಳ್ಕೊಂಡು, ಅಲ್ಲಿ ನೀವು ಕ್ರಿಸ್ಟಲ್ ಬೇಕೋ ಅಥವಾ ನಿಮ್ಗೆ ಏನು ಗೊಂದಲ ಇದೆ ಅದನ್ನೆಲ್ಲ ಕೂಡ ತಗೊಳ್ಳಿ. ಆ್ಯಂಡ್ ಗುರುಜಿ, ಈಗ ವೀಕ್ಷಕರ ಜೊತೆ ನೀವು ಮಾತನಾಡಿದ್ರಿ ಅಲ್ವಾ, ನಿಮ್ಗೆ ಏನು ಭಾಸ ಆಯಿತು? ನನಗೆ ದಿವಸ ಇದನ್ನೇ ಮಾಡ್ತೀನಿ, ಒಂದು 13-14 ವರ್ಷದಿಂದ. ಹೇಳಿ ನನಗೇನು ಬೋರ್ ಹೊಡೆದೋಯ್ತು. ನೋಡಿ ಎಷ್ಟು ಅಂತ ಹೇಳಿ 100% ಹೇಳ್ತಾ ಇರ್ತೀನಿ. ನಂಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಹಾಗಾಗಿ ಒಳ್ಳೇದಾಗಲಿ. ಗ್ಯಾರಂಟಿ ಡೈಲಿ ಕರೆ ಮಾಡೋರಿಗೆ ಎಲ್ಲರಿಗೂ ಕೂಡ ದೇವರು ಚೆನ್ನಾಗಿಟ್ಟಿರಲಿ ಅದನ್ನೇ. ಹಾಗಾಗಿ ತುಂಬ ಪವರ್ಫುಲ್ಲಾಗಿ ಒಳ್ಳೇದಾಗುತ್ತೆ. ಹಾಗಾಗಿ ರಾಜ್ ನ್ಯೂಸಲ್ಲಿ ಎಲ್ಲರೂ ಕೂಡ ಕರೆ ಮಾಡಿದವ್ರಿಗೆ ಎಲ್ಲರಿಗೂ ಒಳ್ಳೇದಾಗಲಿ.
ಸಿಕ್ಕಾಪಟ್ಟೆ ಎನರ್ಜಿಯಾಗಿ ನಾವು ಕೂಡ ನಿಮಗೆ ಅಷ್ಟೆಲ್ಲ ಜನ ಹೇಳಿದ್ರೆ ನೀವು ಎನರ್ಜಿಯಾಗಿ ನೀವು ಫಾಲೋ ಮಾಡಿ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ಹಾಗಾಗಿನೇ ನಾವು ಹೇಳೋಂಥ ಸಣ್ಣ ಪರಿಹಾರ, ಯಾಕಂದರೆ ನೀವು ಎಲ್ಲರ ಮೇಲೂ ಅಷ್ಟೇ ಮಾಡೋಕ್ಕೆ ಸಾಧ್ಯ. ಇನ್ನೇನು ದೇವಸ್ಥಾನ ಕಟ್ಕೊಡೋಕ್ಕಾಗಲ್ಲ. ಹೋಗಿ ಕಷ್ಟ ಅಂತ ಹೇಳ್ಬಿಟ್ಟು ದೇವಸ್ಥಾನ ಕಟ್ಕೊಡೋಕ್ಕಾಗಲ್ಲ. ಕಷ್ಟ ಅಂತ ಹೋಗಿ ದೇವಸ್ಥಾನದಲ್ಲಿ ಇರೋಕ್ಕಾಗಲ್ಲ. ದೇವಸ್ಥಾನದಲ್ಲಿರೋರಿಗೂ ಕಷ್ಟ ಇರುತ್ತೆ, ನಂಗೆ ಗೊತ್ತು. ಜನ ಏನಾಗುತ್ತೆ, ನಿಮ್ಮ ಜಾತಕ ಇರೋದೇ ಹೀಗೆ ಅವ್ರು ಬೇಜಾರು ಮಾಡ್ಕೊತಾರೆ. ಇದನ್ನು ಇಂಡೈರೆಕ್ಟಾಗಿ ಒಂದು ಸಣ್ಣದಾಗಿ ಹೇಳ್ಬೇಕಾಗತ್ತೆ. 100% ನಿಮ್ಮನ್ನು ನೀವು ಕಾಪಾಡ್ಕೋಬೇಕು ಅಂದರೆ ನಿಮ್ಮ ಜಾತಕ, ದಶೆ, ಭುಕ್ತಿ, ಅಂತರಂಗ ಭುಕ್ತಿಗಳನ್ನ ಕರೆಕ್ಟಾಗಿ ಫಾಲೋ ಮಾಡಿ ಅವ್ರ ರಿಸಲ್ಟ್ ಬಂದೇ ಬರುತ್ತೆ, ಒಳ್ಳೆಯದಾಗುತ್ತೆ ಮೇಡಮ್. ಗುರುಗಳೇನ ಕ್ರಿಸ್ಟಲ್ ಅನ್ನೋದು ತುಂಬ ಇಂಪಾರ್ಟೆಂಟಾ ಲೈಫ್ಗೆ ಅಂತ? ಕ್ರಿಸ್ಟಲ್ ಒಂದು ಅಳುವಕ್ಕೆ, ಆದರೆ ನಿಜವಾದ ಒರಿಜಿನಲ್ ಸ್ಟೋನ್ ಇಂಪಾರ್ಟೆಂಟು. ಒರಿಜಿನಲ್ ಸ್ಟೋನ್ ಹಾಕ್ಬೇಕಲ್ಲ ಎಲ್ಲರೂ. ನೋಡಿ ನೀವೆಲ್ಲ ತುಂಬ ಕಾಸ್ಟ್ಲಿ ಕ್ರಿಸ್ಟಲ್ಸು ಜನರಲ್, ಅದಕ್ಕೆ ಉಪರತ್ನ ಏನು ಹೇಳಿ, ಹೇಗೆ ಗೊತ್ತಾಗುತ್ತೆ ಅದು ಒರಿಜಿನಲ್? ಒರಿಜಿನಲ್ ಅಂತ ಗೊತ್ತಾಗುತ್ತೆ. ಬೆಲೆ ಜಾಸ್ತಿ ಇರುತ್ತೆ, 2 ಲಕ್ಷ 3 ಲಕ್ಷ ತಂದು ಒರಿಜಿನಲ್ ಅಂತ ಮಾರ್ಬಿಟ್ರೆ ಅದನ್ನ ಎಲ್ಲ ನಡೀತೈತೆ. ಹಂಗೆ ನೋಡಿ, ಎಲ್ಲರೂ ಗಂಡಸರು ಹೆಂಗಸೆಲ್ಲ ಒಂದೇ. ಡೂಪ್ಲಿಕೇಟು ಒರಿಜಿನಲ್ ಅಂದಂಗಲ್ಲ. ಅವ್ರ ಬ್ರೈನ್ ಸಣ್ಣ ಇರುತ್ತೆ, ಅವ್ರ ಬ್ರೈನ್ ವರ್ಕ್ ಆಗುತ್ತೆ. ಇದರಲ್ಲಿ ಸ್ಟ್ರಾಂಗ್ ಇರೋ ಬ್ರೈನ್ ಯಾವುದು, ವೀಕ್ ಇರೋ ಬ್ರೈನ್ ಯಾವುದು, ಇದೇ ಇಂಪಾರ್ಟೆಂಟ್ ಆಗುತ್ತೆ ಭಾಳ ಅದ್ಭುತವಾಗಿ. ಇದರಲ್ಲಿ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಜನಗಳು. ಅವ್ರ ಲಕ್ಕಿ ಡೇಟು, ಲಕ್ಕಿ ನಕ್ಷತ್ರ, ಲಕ್ಕಿ ರಾಶಿನ ಸಖತ್ತಾಗಿ ಫಾಲೋ ಮಾಡಿಬಿಟ್ರೆ ತುಂಬ ಒಳ್ಳೆಯದಾಗುತ್ತೆ, ಸಿಕ್ಕಾಬಟ್ಟೆ ಒಳ್ಳೆಯದಾಗುತ್ತೆ. ಜನ ಸುಮ್ಮನೆ ಅತಿ ಹೆಚ್ಚು ಪ್ರಾಬ್ಲಮಿಂದ ಆಚೆ ಬರ್ಬೋದು 100%. ಇವಾಗ ಅವರಿಗೆ ಸಂಪತ್ತಾರ ಯಾವುದಿದೆ, ಸಾಧಕತಾರ ಯಾವುದಿದೆ, ಇದನ್ನು ಅರ್ಥ ಮಾಡ್ಕೋಬೇಕು. ಮಿತ್ರತಾರ ಯಾವುದಿದೆ ಅರ್ಥ ಮಾಡ್ಕೋಬೇಕು. ಇದನ್ನು ಅರ್ಥ ಮಾಡ್ಕೊಂಡು ಇಂಪ್ರೂವ್ ಆದರೆ ತುಂಬ ದೊಡ್ಡ ವ್ಯಕ್ತಿ ಆಗ್ತಾರೆ. ಅವರು ಹಂಗೆ ವೀಕ್ ಆದ್ರೆ ನಾವೇನು ಮಾಡೋಕ್ಕಾಗಲ್ಲ. ಇವಾಗ ಏನಾಗುತ್ತೆ, ದುಡ್ಡಿರೋರು ಕೂಡ ಇದನ್ನೇ ಜ್ಯೋತಿಷ ಕೇಳಿ ಫಾಲೋ ಮಾಡ್ತಾರೆ. ಇಲ್ದಿದ್ದವ್ರಿಗೆ ನನ್ನ ಫೈಲು, ಸಂಪತ್ತಾರೆ, ಸಾಧಕತಾರೆ, ಲಕ್ಕಿ ಡೇಟು, ಅನ್ಲಕ್ಕಿ ಡೇಟ್, ಇದೆಲ್ಲವೂ ಕೂಡ ನಾನೇ ನಂಬರ್ ಬರ್ಕೊಟ್ಟಿದ್ದು. ಇದನ್ನು ಸಾಕಷ್ಟು ಬರ್ಕೊಟ್ಟೆ. ಇದನ್ನು ಜನ ಮೂಲೆಯಲ್ಲೂ ಫಾಲೋ ಮಾಡಿದರು, ತುಂಬ ರಿಸಲ್ಟ್ ಬರುತ್ತೆ. ಹಾಗಾಗಿ ಇದನ್ನು ಎಷ್ಟು ಫಾಲೋ ಮಾಡ್ತಾರೋ ಅಷ್ಟು ಪರ್ಫೆಕ್ಟ್ ಆದಂಥ ಯೋಗಗಳು ಬರ್ತವೆ. ಇವಾಗ ಈ ಡೇಟಲ್ಲಿ ಹುಟ್ಟಿರ್ತಾರೆ, ಅವ್ರಿಗೆ ಹಂಗೆ ಫಾಲೋ ಮಾಡೋಕ್ಕೆ ಬರೋಲ್ಲ. ಇವಾಗ ಒಂದು ಓದೋಕ್ಕೂ ಕೂಡ ಒಬ್ಬರು ಗುರುಗಳು ಬೇಕು. ಆಮೇಲೆ ಅವ್ರ ತಾಯಿ ತಂದೆ ಗೈಡ್ ಮಾಡೋಕೆ. ಹಂಗೆ ಜ್ಯೋತಿಷ್ಯ ತುಂಬ ಇಂಪಾರ್ಟೆಂಟು. ಅವ್ರವ್ರು ಯಾರು ನೆಮ್ತಾರೆ ಅವ್ರನ್ನ ಫಾಲೋ ಮಾಡ್ಬೇಕು. ನಾನು ಇಲ್ಲಿ ಇಷ್ಟು ದಿವಸ ನಾನು ಯಾರನ್ನೂ ನೆಮ್ತಾ ಇರಲಿಲ್ಲ, ನಾನು ಒಬ್ಬನೇ. ಆದರೆ ಇವಾಗ ನಾನು ಒಬ್ಬರ ಹತ್ರ ನಾನು ಮಾತಾಡ್ತೀನಿ, ಅದೇನೋ ನನಗೊಂಥರ ಫ್ರೆಂಡ್ಲಾಗಿ ಮಾತಾಡ್ತೀನಿ. ಅದು ತುಂಬ ಖುಷಿ ಆಗುತ್ತೆ. ಜ್ಯೋತಿಷ್ಯದಲ್ಲಿ ನಾನು ಒಬ್ಬರ ಹತ್ರ ಮಾತಾಡ್ತೀನಿ, ಅದು ತುಂಬ ಖುಷಿ ಕೊಡುತ್ತೆ ನನ್ನ ಲೈಫಲ್ಲಿ. ನಾನು ಯಾಕಂದರೆ ನನಗೂ ಗೊತ್ತಿರೋ ವಿಷಯ ಅದನ್ನು ಹೇಳ್ತೀನಿ. ನಾನು ಯಾವಾಗಲೂ ಸುಮ್ಮನೆ ನಾನು ತುಂಬ ಅದ್ಭುತ. ನಾನು ತಮಿಳ್ನಾಡು ಹೋದ್ರೆ ಸಾಕು, ನಾನೆಲ್ಲ ರಾವು ಟೆಂಪಲ್ ಅವ್ರ ಜೊತೆ ನನ್ನ ರಿಲೇಷನ್ಶಿಪ್, ನವಗ್ರಹಗಳ ಜೊತೆಲೇ ಸಂಬಂಧ ಇರೋದ್ರಿಂದ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ಗುರುಗಳೇ, ನಿಮಗೆ ಗುರುಗಳು ಅಂತ ಯಾರು? ನೀವು ಯಾರಿಂದ ಇನ್ಸ್ಪೈರ್ ಆದ್ರಿ? ನನಗೆ ಯಾರೂ ಗುರುಗಳಿಲ್ಲ. ನನ್ನ ಗಾಡ್ ಗಿಫ್ಟೇ. ನಾನು ಅದಕ್ಕೆ ವರ್ಡ್ ಥರ ಮಾತಾಡೋದು. ನನಗೆ ತುಂಬ ಇಷ್ಟ ಕ್ರಿಕೆಟಲ್ಲಿ ಕಲ್ತಿದ್ದು. ನಂಗೆ ತೆಂಡೂಲ್ಕರ್ ನಂಗೆ ನಿಜವಾದ ಗುರುಗಳು ಅಂತ ಹೇಳ್ತೀನಿ ಯಾವಾಗಲೂ. ಅಂದರೆ ನಂಗೆ ಸಬ್ಜೆಕ್ಟ್ ಗೊತ್ತಿತ್ತು, ಅವನ್ನ ನಂಬರ್ಸು, ಡೇಟು ಎಲ್ಲ ಟ್ಯೂನ್ ಮಾಡಿದೆ. ನಂಗೆ ಗುರುಗಳಂತ ಯಾರೂ ಇಲ್ಲ. ಇವಾಗ ನಾನು ತುಂಬ ಗುರುಗಳಂತ ಕೈ ಮುಗಿಯೋದು ಶ್ರೀ ಪ್ರಕಾಶಾನಂದ ಸ್ವಾಮೀಜಿಗೆ. ಅವ್ರನ್ನ ತುಂಬ ಹೊಸ ವರ್ಷನೂ ಹೋಗಿ ನೋಡ್ಕೊಂಡ್ಬಂದೆ. ಹಾಗೆ ನಾನು ತುಂಬ ಇಷ್ಟಪಡ್ತೀನಿ, ತುಂಬ ಗೌರವ ಕೊಡ್ತೀನಿ. ನಂಗೆ ದೇವರು ಹೊಟ್ಟೆ ತುಂಬಿದೆ. ನಾನು ನಾಳಿಂದ ಜ್ಯೋತಿಷ್ ಹೇಳಿ ನಾನು ನಿಮ್ಮದೇ ಇರ್ಬೋದು. ಕಷ್ಟಪಟ್ಟು ಇಷ್ಟು ವರ್ಷ 50 ವರ್ಷ ಕಷ್ಟಪಟ್ಟಿದ್ದೀನಿ. ಇನ್ನೊಂದು 20 ವರ್ಷ ಸೈಕಲ್ ಹೊಡೆದು ಹೋಗ್ತೀನಿ, ಪ್ರಪಂಚ ಭಯ ಇಲ್ಲ. ಸರಿ ಗುರುಗಳೇ, ನಾವು ಇನ್ನು ರಾಜ್ ನ್ಯೂಸ್ನ ಕಾರ್ಯಕ್ರಮದಲ್ಲಿ ಕೂತು ನೀವು ನಮ್ಮ ವೀಕ್ಷಕರಿಗೆ ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಟ್ರಿ. ಹಾಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗದಕ್ಕಾಗಿ ಧನ್ಯವಾದಗಳು. ಇಷ್ಟೊತ್ತನಕ ರಾಜ್ ನ್ಯೂಸ್ ನೋಡಿದಂಥವ್ರಿಗೆ ಎಲ್ಲರಿಗೂ ದೇವರು ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡಿದವ್ರ ಮನೆ ಉದ್ಧಾರ ಮಾಡಲಿದ್ದಲ್ಲಿ ಶ್ರೀ ಪ್ರಕಾಶಾನಂದ ಸ್ವಾಮೀಜಿ ಪಾದಕ್ಕೆ ನಮಸ್ಕಾರಗಳು. ಎಸ್ ಗುರುಗಳೇ.